ನನಗೆ ಕರುಣಿಸ್ಲಿ ಅಂತ ಎಲ್ಲರೂ ಆಶೀರ್ವದಿಸಿ. ಹರೇ ಕೃಷ್ಣ. ಸೊ ನನಗೆ ಕೊಟ್ಟಂತ ಭಾಗವತಂ ಸೇವೆ ಇವತ್ತು ಸ್ಕಂದ 1 ಅಧ್ಯಾಯ 13 ಶ್ಲೋಕ 57. ಸೊ ಇಂಗ್ಲಿಷ್ ಅಲ್ಲಿ ಇರೋರು ಕೂಡ ತಮ್ಮ ಪುಸ್ತಕಗಳನ್ನು ಓಪನ್ ಮಾಡಿ ಇಟ್ಕೊಳ್ಬಹುದು. ಕ್ಯಾಂಟೋ 1 ಚಾಪ್ಟರ್ 13 ಶ್ಲೋಕ ನಂಬರ್ 57. ಓಕೆ. ಸೊ ಓಂ ನಮೋ ಭಗವತೆ ವಾಸುದೇವಾಯ. ಓಂ ನಮೋ ಭಗವತೆ ವಾಸುದೇವಾಯ. ಓಂ ನಮೋ ಭಗವತೆ ವಾಸುದೇವಾಯ. ನಾರಾಯಣ ನಮಸ್ಕೃತ್ಯಂ ನರಂ ಚೈವ ನರೋತ್ತಮಂ ದೇವೀಂ ಸರಸ್ವತೀಂ ವ್ಯಾಸಂ ತತೋ ಜಯಮುದೀರಯೇತ್. ನಷ್ಟಪ್ರಾಯೇಷು ಅಭದ್ರೇಷು ನಿತ್ಯಂ ಭಾಗವತ ಸೇವಯ ಭಗವತಿ ಉತ್ತಮ ಶ್ಲೋಕೆ ಭಕ್ತಿರ್ಭವತಿ ನೈಷ್ಟಿಕೇ. ಕೃಷ್ಣಾಯ ವಾಸುದೇವಾಯ ದೇವಕೀ ನಂದನಾಯ ಚ ನಂದ ಗೋಪಕುಮಾರಾಯ ಗೋವಿಂದಾಯ ನಮೋ ನಮಃ. ನಮಃ ಪಂಕಜನಾಭಾಯ ನಮಃ ಪಂಕಜ ಮಾಲಿನೇ ನಮಃ ಪಂಕಜ ನೇತ್ರಾಯ ನಮಸ್ತೆ ಪಂಕಜಾಂಗ್ರಯೇ. ಹರೇ ಕೃಷ್ಣ. ಸೊ ಶ್ಲೋಕವನ್ನು ಓದ್ತಾ ಅದರ ಅನುವಾದ ಭಾವಾರ್ಥಗಳೊಂದಿಗೆ ನಾವು ಚರ್ಚೆ ಮಾಡೋಣ. ಸ್ಕಂದ 1 ಅಧ್ಯಾಯ 13 ಶ್ಲೋಕ 57. ಸವಾ ಆದ್ಯತನಾದ್ ರಾಜನ್ ಪರತಃ ಪಂಚಮೇ ಹನಿ ಕಲೇವರಂ ಹಾಸ್ಯತಿ ಸ್ವಂ ತಚ್ಚ ಭಸ್ಮೀ ಭವಿಷ್ಯತಿ. ಸವಾ ಆದ್ಯತನಾದ್ ರಾಜನ್ ಪರತಃ ಪಂಚಮೇ ಹನಿ ಕಲೇವರಂ ಹಾಸ್ಯತಿ ಸ್ವಂ ತಚ್ಚ ಭಸ್ಮೀ ಭವಿಷ್ಯತಿ. ಅನುವಾದ ಮತ್ತೆ ಭಾವಾರ್ಥಗಳನ್ನು ನೀಡಿದಂತ ಎಸಿ ಭಕ್ತಿವೇದಾಂತ ಸ್ವಾಮಿ ಶ್ರೀಲ ಪ್ರಭುಪಾದರಿಗೆ ಜಯವಾಗಲಿ. ಅನುವಾದ. ಓ ರಾಜನೇ, ಪ್ರಾಯ ಇಂದಿನಿಂದ 5ನೆಯ ದಿನಕ್ಕೆ ಆತ ದೇಹವನ್ನು ತ್ಯಜಿಸುವನು. ಅವನ ದೇಹವು ಸುಟ್ಟು ಬೂದಿಯಾಗುವುದು. ಭಾವಾರ್ಥ. ನಾರದ ಮುನಿಗಳ ಕಾಲಜ್ಞಾನವು ಯುಧಿಷ್ಠಿರ ಮಹಾರಾಜನನ್ನು ತನ್ನ ದೊಡ್ಡಪ್ಪ ನೆಲೆಸಿದ ಸ್ಥಳಕ್ಕೆ ಹೋಗುವುದರಿಂದ ತಡೆಯಿತು. ಏಕೆಂದರೆ ತನ್ನ ಯೋಗ ಸಿದ್ಧಿಯಿಂದ ದೇಹವನ್ನು ತ್ಯಜಿಸಿದ ಬಳಿಕವೂ ಧೃತರಾಷ್ಟ್ರನಿಗೆ ಶವ ಸಂಸ್ಕಾರ ಮಾಡಲು ಯಾರ ಅಗತ್ಯವೂ ಇರಲಿಲ್ಲ. ಅವನ ದೇಹ ತಾನಾಗಿ ಉರಿದು ಬೂದಿಯಾಗುವುದೆಂದು ನಾರದ ಮುನಿಗಳು ಸೂಚಿಸಿದರು. ಯೋಗ ಪದ್ಧತಿಯ ಪರಿಪೂರ್ಣತೆಯನ್ನು ಅಂತಹ ಯೌಗಿಕ ಶಕ್ತಿಯಿಂದ ಪಡೆಯಲಾಗುತ್ತದೆ. ಯೋಗಿಯು ತಾನೇ ಆಯ್ಕೆ ಮಾಡಿಕೊಂಡ ಕಾಲದಲ್ಲಿ ದೇಹವನ್ನು ತ್ಯಜಿಸಲು ಸಮರ್ಥನಾಗಿರುತ್ತಾನೆ. ಸ್ವಯಂ ಸಿದ್ಧವಾದ ಬೆಂಕಿಯಿಂದ ಸದ್ಯದ ದೇಹವನ್ನು ಬೂದಿಯಾಗಿಸಿ ತಾನು ಬಯಸಿದ ಲೋಕವನ್ನು ಪಡೆಯಬಲ್ಲ. ಓಂ ಜ್ಞಾನತಿಮಿರಂಧಸ್ಯ ಜ್ಞಾನಾಂಜನ ಶಲಾಕಯ ಚಕ್ಷುರುನ್ಮಿಲಿತಂ ಯೇನ ತಸ್ಮೈ ಶ್ರೀ ಗುರವೇ ನಮಃ. ಶ್ರೀ ಚೈತನ್ಯ ಮನೋಭೀಷ್ಟಂ ಸ್ಥಾಪಿತಂ ಯೇನ ಭೂತಲೆ ಸ್ವಯಂ ರೂಪ ಕದಾಮಹ್ಯಂ ದದಾತಿ ಸ್ವಪದಾಂತಿಕಂ. ಹೇ ಕೃಷ್ಣ ಕರುಣಾ ಸಿಂಧು ದೀನಬಂಧು ಜಗತ್ಪತಿ ಗೋಪೇಶ ಗೋಪಿಕಾ ಕಾಂತ ರಾಧಾ ಕಾಂತ ನಮಸ್ತುತೆ. ತಪ್ತ ಕಾಂಚನ ಗೌರಂಗಿ ರಾಧೆ ವೃಂದಾವನೇಶ್ವರಿ ವೃಷಭಾನುಸುತೆ ದೇವಿ ಪ್ರಣಮಾಮಿ ಹರಿಪ್ರಿಯ. ವಾಂಚಾ ಕಲ್ಪತರುಭ್ಯಶ್ಚ ಕೃಪಾ ಸಿಂಧುಭ್ಯೇವ ಚ ಪತಿತಾನಾಂ ಪಾವನೇಭ್ಯೋ ವೈಷ್ಣವೇಭ್ಯೋ ನಮೋ ನಮಃ. ನಮೋ ವಿಷ್ಣುಪಾದಾಯ ಕೃಷ್ಣ ಪ್ರೇಷ್ಠಾಯ ಭೂತಲೆ ಶ್ರೀಮತಿ ಜಯ ಪತಾಕ ಸ್ವಾಮಿನಿತಿ ನಾಮಿನಿ ನಮೋ ಆಚಾರ್ಯ ಪಾದಾಯ ನಿತ್ಯಾಯ ಕಲ್ಪಪ್ರದಾಯ ಗೌರಕದಾಮದಾಯ ಕರಗ್ರಾಮತಾರೆ. ನಮ ಓಂ ವಿಷ್ಣುಪಾದಾಯ ಕೃಷ್ಣ ಪ್ರೇಷ್ಠಾಯ ಭೂತಲೆ ಶ್ರೀಮತಿ ಭಕ್ತಿ ವೇದಾಂತ ಸ್ವಾಮಿನಿತಿ ನಾಮಿನಿ ನಮಸ್ತೆ ಸಾರಸ್ವತಿ ದೇವಿ ಗೌರವಾಣಿ ಪ್ರಚಾರಿಣೆ ನಿರ್ವಿಶೇಷ ಶೂನ್ಯವಾದಿ ಪಾಶ್ಚಾತ್ಯ ದೇಶ ತಾರಿಣಿ. ಜೈ ಶ್ರೀ ಕೃಷ್ಣ ಚೈತನ್ಯ ಪ್ರಭು ನಿತ್ಯಾನಂದ ಶ್ರೀ ಅದ್ವೈತ ಗದಾಧರ ಶ್ರೀವಾಸಾದಿ ಗೌರ ಭಕ್ತವೃಂದ. ಹರೇ ಕೃಷ್ಣ 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 ಹರೇ ಹರೇ, ಹರೇ ರಾಮ 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 ಹರೇ ಹರೇ. ಹರೇ ಕೃಷ್ಣ. ಮುಖಂ ಕರೋತಿ ವಾಚಲಂ ಪಂಗಂ ಲಂಘಯತಿ ಗಿರಿಂ ಯತ್ಕೃಪತಮಹಂ ವಂದೇ ಶ್ರೀ ಗುರುಂ ದೀನತಾರಿಣಂ ಪರಮಾನಂದ ಮಾಧವಂ ಶ್ರೀ ಕೃಷ್ಣ ಚೈತನ್ಯೇಶ್ವರಂ. ಹರೇ ಕೃಷ್ಣ. ಮತ್ತೊಮ್ಮೆ ಒಂದು ಅನುವಾದವನ್ನು ಓದ್ತಾ ಚರ್ಚೆಯನ್ನು ಪ್ರಾರಂಭ ಮಾಡೋಣ. ಸವಾದ್ಯತನಾದ್ ರಾಜನ್ ಪರತಃ ಪಂಚಮೇ ಹನಿ ಕಲೇವರಂ ಹಾಸ್ಯತಿ ಸ್ವಂ ತಚ್ಚ ಭಸ್ಮೀ ಭವಿಷ್ಯತಿ. ಅನುವಾದದಲ್ಲಿ ಪ್ರಭುಪಾದರು ಹೇಳ್ತಾ ಇದ್ದಾರೆ, ಓ ರಾಜನೇ,
ಪ್ರಾಯ ಇಂದಿನಿಂದ 5ನೆಯ ದಿನಕ್ಕೆ ಆತ ದೇಹವನ್ನು ತ್ಯಜಿಸುವನು. ಅವನ ದೇಹವು ಸುಟ್ಟು ಬೂದಿಯಾಗುವುದು. ಹರೇ ಕೃಷ್ಣ. ಸೊ ಯಾರ ಬಗ್ಗೆ ಹೇಳ್ತಾ ಇದ್ದಾರೆ, ಯಾರು ಹೇಳ್ತಾ ಇದ್ದಾರೆ? ಸೊ ನಾವು ಧೃತರಾಷ್ಟ್ರನ ಗೃಹತ್ಯಾಗದ ಬಗ್ಗೆ ಇಷ್ಟೊಂದು ದಿನದಿಂದ ಚರ್ಚೆ ಮಾಡ್ತಾ ಇದ್ದೀವಿ. ಕಡೆ ಶ್ಲೋಕಗಳಿಗೆ ಬಂದ್ಬಿಡ್ತಾ ಇದ್ದೀವಿ. 52ನೇ ಶ್ಲೋಕದಲ್ಲಿ ಇದ್ದೀವಿ. ಇನ್ನು ಕೆಲವೇ ಶ್ಲೋಕಗಳು ಉಳಿದಿದೆ ಅಷ್ಟೇ. ಸೊ ಇಷ್ಟರಲ್ಲೂ ಕೂಡ ನಾವು ಧೃತರಾಷ್ಟ್ರನ ಬಗ್ಗೆ ಚರ್ಚೆ ಮಾಡ್ತಾ ಇದ್ವಿ. ಎಂತ ಮಹಾನುಭಾವ ಆಗಿರ್ಬೇಕು ಆ ಧೃತರಾಷ್ಟ್ರ. ಸುಮ್ನೆನೆ ಅವ್ರ ಬಗ್ಗೆ ಬರೆದು ಬಿಡ್ತಾರ, ಸುಮ್ನೆನೆ ಅವ್ರ ಬಗ್ಗೆ ಭಾಗವತಂನಲ್ಲಿ ಅವರ ಚರ್ಚೆಯನ್ನ ಮಾಡ್ತಾರ. ಸೊ ನಿಜವಾಗ್ಲೂ ಒಳ್ಳೆ ವ್ಯಕ್ತಿ, ಆದರೆ ಸಂಘ ಒಳ್ಳೇದು ಸಿಗ್ಲಿಲ್ಲ. ಅವರ ಆಲೋಚನೆಗಳು ದುರಾಲೋಚನೆಗಳಿಗೂ ಹೊಟ್ಟೋಯ್ತು. ಎಲ್ಲರಿಗೂ ವ್ಯಾಮೋಹ ಅನ್ನೋದಿರುತ್ತಲ್ಲ, ಸೊ ಅವರಿಗೆ ಅತಿ ವ್ಯಾಮೋಹ ಆಗೋಯ್ತು. ಆದ್ರೆ ಆ ಧೃತರಾಷ್ಟ್ರನ ಬಗ್ಗೆ ಸ್ವಯಂ ನಾರದ ಮಹರ್ಷಿಗಳು ಹೇಳ್ತಾ ಇದ್ದಾರೆ. ಯೋಗ ಸಿದ್ಧಿಯಿಂದ ಯೋಗವನ್ನ ಮಾಡ್ತಾ ಹೇಗೆ ಭವಿಷ್ಯತ್ತನ್ನು ಕೂಡ ಹೇಳ್ತಾ ಇದ್ದಾರೆ. ಕಾಲಜ್ಞಾನವನ್ನ ನಾರದ ಮಹರ್ಷಿಗಳು ಹೇಳ್ತಾ ಇದ್ದಾರೆ. ಇನ್ನು 5ನೇ ದಿನಕ್ಕೆ ಅವರು ದೇಹವನ್ನ ತ್ಯಾಗ ಮಾಡ್ತಾರೆ ಅಂತ. ಸೊ ತ್ರಿಕಾಲಜ್ಞಾನಿಗಳಾದಂತ ನಾರದ ಮಹರ್ಷಿಗಳು ಭವಿಷ್ಯತ್ತನ್ನ ಹೇಗೆ ತಿಳ್ಕೊಂಡು ಹೇಳ್ತಾ ಇದ್ದಾರೆ ಅಂತ ಇಲ್ಲಿ ನಮ್ಗೆ ಅರ್ಥ ಆಗತ್ತೆ. ಏನಕ್ಕೆ ಧೃತರಾಷ್ಟ್ರನ ಬಗ್ಗೆ ಇಂತ ಮಾತುಗಳನ್ನ ಯುಧಿಷ್ಠಿರ ಮಹಾರಾಜನಿಗೆ ಹೇಳ್ತಾ ಇದ್ದಾರೆ? ಯುಧಿಷ್ಠಿರ ಮಹಾರಾಜನ ಹೃದಯ ಬೆಣ್ಣೆಗಿಂತನೂ ಕೂಡ ತುಂಬಾ ಮೃದುವಾಗಿರುವಂತಹದ್ದು. ನಾವಾದ್ರೆ ಯಾರಿಗಾದ್ರೂ ಏನಾದ್ರೂ ಕಷ್ಟ ಬಂದಾಗ ನಮಗೇನಾದ್ರೂ ಅವ್ರು ಏನಾದ್ರೂ ಮಾತಾಡಿದ್ರೆ ಇದೇ ತಕ್ಕ ಸಮಯ, ಇದೇ ತಕ್ಕ ಶಾಸ್ತಿ ಅಂತ ಅನ್ಕೊಳ್ತೀವಿ. ಆದ್ರೆ ನಿಜವಾದ ಭಕ್ತರು ಹೇಗಿರ್ತಾರೆ ನೋಡಿ, ಅವರಿಗೆ ಎಷ್ಟೇ ಅನ್ಯಾಯ ಮಾಡಿರ್ಬೋದು ಅಲ್ವಾ? ಸೊ ಎಲ್ಲಾ ರೀತಿನಲ್ಲೂ ಅನ್ಯಾಯ ಮಾಡಿದ್ದಾರೆ. ಲಕ್ಷಾಗೃಹದಲ್ಲಿ ಹಾಕಿ ಸಾಯಿಸೋದಕ್ಕೆ ನೋಡಿದ್ದಾರೆ, ವಿಷವನ್ನು ಕೊಟ್ಟು ಸಾಯಿಸೋದಕ್ಕೆ ನೋಡಿದ್ದಾರೆ, ಅವರ ಹೆಂಡತಿಗೆ ಅವಮಾನ ಮಾಡಿದ್ದಾರೆ, ಅವರ ಆಸ್ತಿನೆಲ್ಲ ಕಬಳಿಸ್ಕೊಂಡ್ಬಿಟ್ಟಿದ್ದಾರೆ, ಏನೆಲ್ಲ ಮಾಡಿದ್ದಾರೆ. ಆದ್ರೂ ಕೂಡ ಯುಧಿಷ್ಠಿರ ಮಹಾರಾಜನಿಗೆ ಮಾತ್ರ ಯಾರ ಮೇಲೆ ಕೂಡ ದ್ವೇಷ ಇಲ್ಲ, ಯಾರ ಮೇಲೆ ಕೂಡ ಕೋಪ ಇಲ್ಲ, ಯಾವುದೇ ರೀತಿನಲ್ಲಿ ಮತ್ಸರವನ್ನ ತೋರಿಸ್ತಾ ಇಲ್ಲ, ಯಾವುದೇ ರೀತಿನಲ್ಲಿ ಅವ್ರಿಗೆ ನೋವು ಕೊಡ್ಬೇಕು ಅಂತ ಅನ್ಕೊಳ್ತಾ ಇಲ್ಲ. ಸೊ ಒಂದು ವೈಷ್ಣವರ ಗುಣವನ್ನ ಅವ್ರು ಎತ್ತಿ ಹಿಡಿದಿದ್ದಾರೆ. ಅವರು ನಮಗೆ ಉದಾಹರಣೆಯಾಗಿದ್ದಾರೆ ಅಲ್ವಾ? ಸೊ ಅವರಲ್ಲಿರಂತ ಗುಣ ಹೇಗಿದೆ? ಪರ ದುಃಖ ದುಃಖಿ. ನಾವಾದ್ರೆ ಪರ ದುಃಖ ಸುಖಿ ಆಗಿರ್ತೀವಿ, ಆದ್ರೆ ಪರ ದುಃಖ ದುಃಖಿ ಆಗಿದ್ದಾರೆ. ಎಂತ ಸಂದರ್ಭದಲ್ಲೂ ಏನೇ ಮಾಡಿದ್ರು ಕೂಡ ಅವ್ರ ಬಗ್ಗೆ ಒಳ್ಳೇದನ್ನೇ ಆಲೋಚನೆ ಮಾಡ್ತಾ ಇದ್ದಾರೆ. ಸೊ ಇದು ಒಂದು ಗ್ರೇಟ್ ಮಹಾನ್ ವೈಷ್ಣವರ ಗುಣಗಳನ್ನ ತೋರಿಸ್ತಾ ಇದೆ. ಇಂಥ ಮಹಾನ್ ಭಕ್ತರು ಎಷ್ಟು ಪರಿಶುದ್ಧವಾಗಿರ್ತಾರೆ. ಅವರ ಮನಸ್ಸು ಎಷ್ಟು ಪರಿಶುದ್ಧವಾಗಿರುತ್ತೆ, ಅವರ ಆಲೋಚನೆಗಳು ಎಷ್ಟು ಪರಿಶುದ್ಧವಾಗಿರುತ್ತೆ. ಹಾಗಾದ್ರೆ ಅವರ ಸಂಘ ಪಡೆದಂತವರೆಲ್ಲ ಎಷ್ಟು ಸೌಭಾಗ್ಯವಂತರಾಗಿರ್ತಾರೆ. ಸ್ವಯಂ ಅವರು ಮರುಗುತ್ತಾ ಇದ್ರೆ, ಅಯ್ಯೋ ನನ್ನ ದೊಡ್ಡಪ್ಪ ದೊಡ್ಡಮ್ಮ ಏನಕ್ಕೆ ನನ್ನ ಬಿಟ್ಟು ಹೋದ್ರು, ನಾನು ಅವ್ರ ಸೇವೆ ಸರಿಯಾಗಿ ಮಾಡಿಲ್ವೇನೋ, ನೋಡಿ ಅವ್ರ ಮನಸ್ಸು ಹೇಗಿದೆ ಅಂತ. ಅವರು ನಮ್ಮನ್ನ ಸಾಯಿಸೋದಕ್ಕೆ ನೋಡಿದ್ರು, ಅನ್ಯಾಯ ಮಾಡೋದಕ್ಕೆ ನೋಡಿದ್ರು ಅಂತ ಅವ್ರು ಯೋಚನೆ ಮಾಡ್ತಾ ಇಲ್ಲ. ಏನ್ ಯೋಚನೆ ಮಾಡಿದ್ರು, ನಾವು ಅವರ 100 ಪುತ್ರರನ್ನ ಸಾಯಿಸಿ ಬಿಟ್ಟಿದೀವಿ, ಎಷ್ಟು ನೋವು ಇರ್ಬೋದು, ಆ ನೋವನ್ನ ಕಡಿಮೆ ಮಾಡೋದಕ್ಕೆ ಅಂತ ಹೇಳ್ಬಿಟ್ಟು ನಾವು ಅವರ ಸೇವೆ ಮಾಡ್ಲಿಕ್ಕೆ ಹೋದ್ವಿ. ಆದ್ರೆ ಆ ಸೇವೆಯನ್ನು ಕೂಡ ತಿರಸ್ಕಾರ ಮಾಡ್ಬಿಟ್ಟು ಹೊರಟೋದ್ರ. ಆದ್ರೆ ನಾವು ಸೇವೆನಲ್ಲಿ ಏನೋ ಲೋಪ ಇರಬಹುದು ಅಂತ ಅನ್ಕೊಳ್ತಾ ಇದ್ದಾರೆ. ಸೊ ಈ ರೀತಿನಲ್ಲಿ ಅವರು ಮನಸ್ಸಲ್ಲಿ ಅಷ್ಟೊಂದು ವೇದನೆಯನ್ನ ವ್ಯಥೆಯನ್ನ ಪಡ್ತಾ ಇರೋದ್ರಿಂದ ಸ್ವಯಂ ಅವರನ್ನ ಸಮಾಧಾನ ಪಡಿಸೋದಕ್ಕೆ ಯಾರು ಬಂದ್ರು? ನಾರದ ಮಹರ್ಷಿಗಳು ಸ್ವಯಂ ಬಂದ್ರು. ಅಂತ ಮಹಾನ್ ಭಕ್ತರನ್ನ ಸಮಾಧಾನ ಪಡಿಸೋದಕ್ಕೆ ಭಗವಂತನ ಪಾರ್ಶ್ವದರು, ಭಗವಂತನ ಭಕ್ತ 3 ಲೋಕಗಳಲ್ಲಿ ಹೇಳಿ ನಾರಾಯಣ ನಾರಾಯಣ ಅಂತ ಹೇಳ್ಕೊಂಡು ಹೋಗ್ತಾ ಇರ್ತಾರಂತ ನಾರದ ಮಹರ್ಷಿಗಳು ಬಂದವರಿಗೆ ಬೋಧನೆಯನ್ನ ಕೊಡ್ತಾ ಇದ್ದಾರೆ. ಸುಮ್ಮನೆ ಮಹಾನುಭಾವರ ದರ್ಶನ ಸಿಕ್ಕೋದಿಲ್ಲ ಅಲ್ವಾ? ಸೊ ಯುಧಿಷ್ಠಿರ ಮಹಾರಾಜ ಎಷ್ಟು ಯಜ್ಞಗಳನ್ನ ಮಾಡಿದ್ದಾನೆ, ಎಷ್ಟು ತಪಸ್ಸನ್ನ ಆಚರಣೆ ಮಾಡಿದ್ದಾನೆ, ಎಷ್ಟು ಮೌನವನ್ನ ಆಚರಿಸಿದ್ದಾರೆ, ಎಷ್ಟು ಸತ್ಯವನ್ನ ನುಡಿದಿದ್ದಾರೆ, ಎಷ್ಟು ಪ್ರಜೆಗಳ ಬಗ್ಗೆ ಆಲೋಚನೆ ಮಾಡಿದ್ದಾರೆ. ಸೊ ಇಂಥ ಎಲ್ಲ ಒಳ್ಳೆ ಒಳ್ಳೆ ಗುಣಗಳು ಇರೋದ್ರಿಂದ ಅಂತವರ ದರ್ಶನ ಮಾಡೋದಕ್ಕೆ ನಾರದ ಮಹರ್ಷಿಗಳು ಬಂದ್ರು, ಅಂತವರಿಗೆ ಬೋಧನೆ ಮಾಡೋದಕ್ಕೆ ನಾರದ ಮಹರ್ಷಿಗಳು ಬಂದ್ರು. ಸೊ ಇಂಥ ಮಹಾನ್ ಭಕ್ತರನ್ನ ಎಷ್ಟು ಹೊಗಳಿದರು, ಅವರು ಗುಣಗಾನ ಮಾಡಿದರು, ತುಂಬಾನೇ ಕಡಿಮೆ 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 ಅನ್ಸುತ್ತೆ. ಮಾತಾಜಿ ಏನು ಆ ಯುಗದ ಬಗ್ಗೆ ಮಾತಾಡ್ತಾ ಇದ್ದೀರಾ ಅಂತೀರಾ? ಇಲ್ಲ. ಸೊ ಆ ಯುಗದಲ್ಲೇ ಇಲ್ಲ, ಈ ಯುಗದಲ್ಲೂ ಕೂಡ ಇದ್ದಾರೆ. ಮೊನ್ನೆ ಒಂದು ಸ್ಮಾಲ್ ಶಾರ್ಟ್ಸ್ ಕೇಳಿಸ್ಕೊಳ್ತಾ ಇದ್ದೆ, ಅದು ನೋಡಿದಾಗ ನನಗೆ ತುಂಬಾ ಹೃದಯಕ್ಕೆ ಹತ್ತಿರ ಆಗೋಯ್ತು.
ತುಂಬಾನೇ ಅನ್ನಿಸ್ತು. ಹೌದು, ಈ ಕಾಲದಲ್ಲಿ ಕೂಡ ಇದ್ದಾರೆ ಅಂತ ತ್ರಿಕಾಲ ಜ್ಞಾನಿಗಳು, ಮುಂದೆ ಏನು ನಡೆಯುತ್ತೆ ಅದನ್ನ ಹೇಳೋರು ಅಂತ. ಈ ಉದಾಹರಣೆ ಹೇಳಿದ್ರೆ ನಿಮ್ಗೆಲ್ಲರಿಗೂ ಕೂಡ ಮನಸ್ಸಿಗೆ ನಿಜ ಅನ್ಸುತ್ತೆ. ಒಂದ್ಸಲ ಅರ್ಜುನ್ ಸಖಾ ಪ್ರಭು, ನಮ್ಮ ಅಮರೇಂದ್ರ ಪ್ರಭು ಅವರ ತಮ್ಮ. ಸೊ ಅವರಿಗೆ ಮದುವೆ ನಿಶ್ಚಯ ಆಗಿತ್ತು. ಸೊ ಹುಡ್ಗಿ ಒಂದು ಎಕೋ ವಿಲೇಜ್, ಗೋವರ್ಧನ್ ಎಕೋ ವಿಲೇಜ್ ಜೀವಿನಲ್ಲಿ ಇದ್ದವರು. ಅವ್ರ ಹೆಸರು ಸುಭಿಕ್ಷಣ ಮಾತಾಜಿ. ಸೊ ಮದುವೆಗೆ ನಿಶ್ಚಯ ಆಗಿತ್ತು. ಅಲ್ಲಿಗೆ ರಾಧಾನಾಥ ಸ್ವಾಮಿ ಮಹಾರಾಜರು ಬಂದಿದ್ರಂತೆ. ಆಗ ಅವರನ್ನ ಭೇಟಿ ಮಾಡಿ ಅವ್ರು ಹೇಳಿದ್ರಂತೆ, ನನಗೆ ತುಂಬಾ ಭಯ ಆಗುತ್ತೆ, ನನಗೆ ಮದುವೆ ಆದ್ಮೇಲೆ ನಾನು US ಗೆ ಹೋಗ್ಬೇಕಾಗತ್ತೆ, ಅಲ್ಲಿ ಹೇಗೆ ಆ ನಾನು ಎಲ್ಲರ ಜೊತೆ ನಾನು ಅನುಸರಿಸ್ಕೊಳ್ತೀನಿ ಅಂತ ಗೊತ್ತಿಲ್ಲ, ಅಲ್ಲೆಲ್ಲ ಏನೇನ್ ಕಾದಿದೆ ಅಂತ ಗೊತ್ತಿಲ್ಲ, ನನಗೆ ನಿಜವಾಗ್ಲೂ ಭಯ ಆಗತ್ತೆ. ಐ ರಿಯಲಿ ಡೋಂಟ್ ನೋ ವಾಟ್ ಇಸ್ ವೇಟಿಂಗ್ ಫಾರ್ ಮೀ ದೇರ್, ಐ ಆಮ್ ಗೋಯಿಂಗ್ ಟು ಅಡ್ಜಸ್ಟ್ ದೇರ್ ಅಂತ ಹೇಳದ್ರಂತೆ. ಅದಕ್ಕೆ ರಾಧಾನಾಥ ಸ್ವಾಮಿ ಮಹಾರಾಜರು ಮುಗುಳ್ನಾಗ್ತಾ ಅವರನ್ನ ನೋಡಿ ಒಂದೇ ಮಾತು ಹೇಳಿದ್ರಂತೆ, ವಾಟ್ ವಿಲ್ ಬಿ ವೇಟಿಂಗ್ ಫಾರ್ ಯು, ರಾಧಾ ಅಂಡ್ ಕೃಷ್ಣ ಆರ್ ವೇಟಿಂಗ್ ಫಾರ್ ಯು ಅಂತ. ಇನ್ನೇನ್ ಕಾದಿರತ್ತೆ ಅಮ್ಮ ನಿನ್ಗೆ, ನಿಮ್ಗೋಸ್ಕರ ರಾಧಾಕೃಷ್ಣರು ಕಾಯ್ತಾ ಇದಾರೆ ಅಂತ ಹೇಳಿದ್ರಂತೆ. ಸೊ ಅವ್ರಿಗೆ ಮದ್ವೆ ಆಗೋಯ್ತು, ಅವ್ರು US ಗೆ ಹೊರಟೋದ್ರು. ಕೆಲವೇ ದಿನಗಳಲ್ಲಿ, ಒಂದು ತಿಂಗಳ ಕಾಲ ಇರ್ಬೋದು ಅಷ್ಟೇ. ಸೊ ಆಗ ಅರ್ಜುನ್ ಸಖಾ ಪ್ರಭು ಅವರನ್ನ ಒಬ್ರು ಭಕ್ತರು ಫೋನ್ ಮಾಡಿ ಕರೆದ್ರಂತೆ, ದಯವಿಟ್ಟು ಬನ್ನಿ, ನಮ್ಮ ಆತಿಥ್ಯವನ್ನ ಸ್ವೀಕಾರ ಮಾಡಿ, ನಿಮಗೋಸ್ಕರ ಕೆಲವು ಬಹುಮತಿಗಳನ್ನ ಇಟ್ಟಿದ್ವಿ, ದಯವಿಟ್ಟು ಸ್ವೀಕಾರ ಮಾಡಿ ಅಂತ ಹೇಳಿದ್ರಂತೆ. ಸೊ ಹಾಗಾಗಿ ಅವ್ರ ಮನೆಗೆ ಹೋದ್ರು. ಅವ್ರ ಮನೆಗೆ ಹೋಗಿ ಊಟಗಳನ್ನ ಪ್ರಸಾದಗಳನ್ನ ಸ್ವೀಕಾರ ಮಾಡಿದ್ರು. ಎಲ್ಲ ಆದ್ಮೇಲೆ ಅವ್ರು ಹೊರಡೋ ಸಮಯಕ್ಕೆ ಅವ್ರು ಹೇಳಿದ್ರಂತೆ, ನಿಮಗೋಸ್ಕರ ಒಂದು ಬಹುಮಾನ ಇಟ್ಟಿದ್ದೀನಿ, ದಯವಿಟ್ಟು ಅದನ್ನ ಸ್ವೀಕಾರ ಮಾಡಿ ಅಂತ ಹೇಳ್ಬಿಟ್ಟು. ಸರಿ ಅಂತ ಗಂಡ ಹೆಂಡತಿ ಇಬ್ರು ಹೋದ್ರಂತೆ. ನೋಡಿದ್ರೆ ಅವರ ಆಶ್ಚರ್ಯಕ್ಕೆ ಏನ್ ಕಾದಿದೆ, ರಾಧಾಕೃಷ್ಣರನ್ನ ಅವ್ರಿಗೆ ಅವರ ಭೇಟಿನಲ್ಲಿ ಅವ್ರಿಗೆ ಬಹುಮಾನವಾಗಿ ಕೊಟ್ರಂತೆ. ಸೊ ಈ ಒಂದು ಸನ್ನಿವೇಶವನ್ನ ನೋಡಿದ ತಕ್ಷಣ ಗಂಡ ಹೆಂಡತಿ ಇಬ್ರು ಅಲ್ಲಿ ಆಶ್ಚರ್ಯಚಕಿತರಾಗೋದ್ರು. ಸೊ ಭವಿಷ್ಯದಲ್ಲಿ ಏನು ಕಾದಿದೆ ಅಂತ ಹೇಳ್ಬಿಟ್ಟು ಅಲ್ಲಿ ಜೀವಿನಲ್ಲಿ ಇದ್ದಂತ ರಾಧಾನಾಥ ಸ್ವಾಮಿ ಮಹಾರಾಜರಿಗೆ ಗೊತ್ತಾಗಿದೆ. ನೋಡಿ, ಯಾವಾಗ್ಲೂ ಕೊಡುವಂತ, ಯಾವಾಗ್ಲೂ ಅವ್ರ ಮನೆಗೆ, ಅವರ ಜೀವನಕ್ಕೆ ಯಾರು ಅಂತರವಾಗಿ ತುಂಬಾ ಹತ್ತಿರವಾಗಿ ಬರ್ಬೇಕು ಅಂತ ರಾಧಾಕೃಷ್ಣರು ಕಾಯ್ತಾ ಇದ್ದಾರೆ. ಆ ಭವಿಷ್ಯತನ್ನ ಆವಾಗ್ಲೇ ನೋಡಿದ್ರು. ಆಗಿನ ಕಾಲದಲ್ಲಿ ಆಗಿದ್ರೆ ಕುಂತಿ ಮಹಾರಾಣಿಗೆ ಏನು ವರ ಬೇಕು ಅಂತ ಕೇಳಿದಾಗ ದುರ್ವಾಸ ಮುನಿಗಳು, ನನಗ್ ಗೊತ್ತಿಲ್ಲ, ನನಗೆ ಏನು ಒಳ್ಳೇದು ಅಂತ ನೀವೇ ಕೊಡ್ಬೇಕು ಅಂತಿದ್ರೆ ನನ್ನ ಭವಿಷ್ಯತ್ತಿಗೆ ಒಳ್ಳೇದಾಗುವಂತ ಏನು ಒಂದು ವರವನ್ನೇ ಕೊಡಿ ಅಂತ ಕೇಳಿದ್ರು. ಹಾಗಾಗಿ ಭವಿಷ್ಯತ್ತನ್ನ, ಮುಂದಿನ ಕಾಲಜ್ಞಾನಿಗಳಾಗಿರೋದ್ರಿಂದ ಅವ್ರ ಮುಂದೆ ಏನ್ ಬೇಕು ಅಂತ ಗೊತ್ತಿದ್ದು ಅದಕ್ಕೆ ತಕ್ಕಂತೆ ಅವರಿಗೆ ಮಕ್ಕಳಾಗುವಂತ ವರಗಳನ್ನ ದುರ್ವಾಸ ಮಹರ್ಷಿಗಳು ಕೊಟ್ರು. ಆದ್ರೆ ಈಗಿನ ಕಾಲದಲ್ಲೇ ನೋಡಿ ಎಷ್ಟೆಲ್ಲಾ ನಡೆಯುತ್ತೆ ಅಂತ ಹೇಳ್ಬಿಟ್ಟು, ಮುಂದಿನ ಭವಿಷ್ಯದಲ್ಲಿ ಏನೇನು ಬೇಕು, ಏನೇನಾಗುತ್ತೋ ಅದನ್ನ ಕಂಡಂತ ಎಲ್ಲ ನಮ್ಮ ಗುರು ಮಹಾಜನರು, ಮಹಾನ್ ಸಾಧು ಜನರು, ಮಹಾನ್ ಭಕ್ತರು, ಮಹಾನ್ ವೈಷ್ಣವರು, ಅವರು ಈಗ್ಲೇ ನುಡಿದು ಬಿಡ್ತಾರೆ. ಸೊ ಅವರು ನುಡಿದಂತ ಮಾತು ಅಕ್ಷರ ಸಹ ಮುಂದಿನ ಭವಿಷ್ಯದಲ್ಲಿ ಅದು ಅಕ್ಷರ ಸಹ ಫಲಿತವನ್ನ ಕೊಟ್ಟೆ ಕೊಡುತ್ತೆ. ಅದೇ ರೀತಿಯಲ್ಲಿ ನಡೆಯುತ್ತೆ. ಸೊ ಅವ್ರು ಏನ್ ಹೇಳ್ತಾರೋ ಅದೇ ನಡೆಯುತ್ತೆ, ಏನು ನಡೆಯುತ್ತೋ ಅದನ್ನೇ ಹೇಳ್ತಾರೆ. ಸೊ ಇದರಲ್ಲಿ ಯಾವುದೇ ವ್ಯತ್ಯಾಸ ಕಾಣ್ಲಿಕ್ಕೆ ಸಾಧ್ಯನೇ ಇಲ್ಲ. ಹಾಗಾಗಿ ಇಲ್ಲಿ ನಾರದ ಮುನಿಗಳ ಬಗ್ಗೆ ಕಾಲಜ್ಞಾನವು ಯುಧಿಷ್ಠಿರ ಮಹಾರಾಜರನ್ನು ತನ್ನ ದೊಡ್ಡಪ್ಪ ನೆಲೆಸಿದ ಸ್ಥಳಕ್ಕೆ ಹೋಗುವುದರಿಂದ ತಡೆಯಿತು ಅಂತ ಹೇಳಿದ್ದಾರೆ. ಸೊ ನಾರದ ಮಹರ್ಷಿಗಳಿಗೆ ಗೊತ್ತು ಹೇಗೆ ಯುಧಿಷ್ಠಿರ ಮಹಾರಾಜನನ್ನ ತಡಿಬೇಕು, ಹೇಗೆ ಬೋಧನೆ ಮಾಡ್ಬೇಕು, ಹೇಗೆ ದತ್ತರಾಷ್ಟ್ರ ಕೂಡ ತನ್ನ ಜೀವವನ್ನ ಹೇಗೆ ಬಿಡ್ತಾರೆ ಅಂತ ಗೊತ್ತಿದೆ ಅವ್ರಿಗೆ. ಅದಕ್ಕೆ ಕಾಲಜ್ಞಾನದಲ್ಲಿ ನುಡಿತಾ ಇದ್ದಾರೆ, ನೀನ್ ಶವ ಸಂಸ್ಕಾರ ಕೂಡ ಏನು ಮಾಡ್ಬೇಕಾಗಿಲ್ಲ, ಹೋಗ್ಬೇಡ. ಅವರು ಎಲ್ಲ ಆತ್ಮ ಸಾಕ್ಷಾತ್ಕಾರನ ಪಡೆದಿದ್ದಾರೆ, ಯೋಗಿ ಆಗೋಗಿದ್ದಾರೆ, ಇನ್ನ ತನ್ನ ದೇಹವನ್ನ ತ್ಯಾಗ ಮಾಡ್ಬಿಡ್ತಾರೆ ಅಂತ ಹೇಳ್ತಾ ಇದ್ದಾರೆ. ಸೊ ಇಷ್ಟೆಲ್ಲ ಭವಿಷ್ಯತನ್ನ ಅವರೇ ನುಡಿದು ಬಿಡ್ತಾ ಇದ್ದಾರೆ. ಯಾಕೆ ಅಂತ ಹೇಳಿದ್ರೆ ನಮ್ಮ ಯುಧಿಷ್ಠಿರ ಮಹಾರಾಜ್ ಹೇಳ್ತಾ ಇದ್ದಾರೆ, ನಂದೇ ಏನೋ ತಪ್ಪಿರ್ಬೋದು, ನಾನು ಹೋಗ್ತೀನಿ, ಅವ್ರನ್ನ ಕರ್ಕೊಂಡ್ ಬರ್ತೀನಿ, ವಾಪಸ್ನ ಕರ್ಕೊಂಡ್ ಬರ್ತೀನಿ, ನಾನು ಅವ್ರ ಸೇವೆ ಮಾಡ್ಬೇಕು, ನಾವು ಅವ್ರಿಗೆ ದ್ರೋಹ ಮಾಡ್ಬಿಟ್ಟಿದೀವಿ, ತುಂಬಾ ಅನ್ಯಾಯ ಮಾಡಿದೀವಿ ಅಂತ ಹೇಳ್ಬಿಟ್ಟು ಯುಧಿಷ್ಠಿರ ಮಹಾರಾಜರು ಮರುಗುತ್ತಾ ಇದ್ದಾರೆ. ಸೊ ಹಾಗಾಗಿ ನಾರದ ಮಹರ್ಷಿಗಳು ಹೇಳ್ತಾ ಇದ್ದಾರೆ, ಸೊ ಇನ್ನು 5 ದಿನ ಇದೆ ಅಷ್ಟೇ ಅಪ್ಪ, ಅವ್ರ ದೇಹವನ್ನ ತ್ಯಾಗ ಮಾಡ್ಬಿಡ್ತಾರೆ ಅಂತ. ಅದಾದ್ಮೇಲೆ ಯುಧಿಷ್ಠಿರ ಮಹಾರಾಜ್ ಹೇಳ್ತಾರೆ, ಸರಿ ಸರಿ ಹಾಗಾದ್ರೆ ನಾನು ಗಾಂಧಾರಿ ಮಾತನಾದ್ರೂ ಕರ್ಕೊಂಡ್ ಬರ್ತೀನಿ, ನಾನು ಹೋಗ್ತೀನಿ ಅಂತ. ಅದಕ್ಕೆ ಮುಂದೆ ಶ್ಲೋಕಗಳು ಹೇಳ್ತಾರೆ, ಇಲ್ಲ ಇಲ್ಲ, ಗಾಂಧಾರಿ ಮಾತೆ ಕೂಡ ಸತಿಯಾಗ್ತಾರೆ, ಪತಿವ್ರತೆ ಸ್ತ್ರೀ ಆಗಿರೋದ್ರಿಂದ ಅವರು ತನ್ನ ಗಂಡನ ಚಿತೆಯಲ್ಲಿ ಅವರು ಕೂಡ ಆಹುತಿ ಆಗೋಗ್ಬಿಡ್ತಾರೆ ಅಂತ ಹೇಳ್ತಾರೆ. ಸೊ ಆಯ್ತು ಹಾಗಾದ್ರೆ ಅವ್ರು ಇಲ್ಲ ಅಲ್ವಾ, ನಾನು ವಿದುರ ಮಹಾರಾಜನ ಅಂತ ನನ್ನ ಚಿಕ್ಕಪ್ಪನನ್ನ ಕರ್ಕೊಂಡ್ ಬರ್ತೀನಿ ಅಂತ ಹೇಳ್ತಾರೆ. ಸೊ ಅದಕ್ಕೆ ಹೇಳ್ತಾರೆ,
ನಿಮ್ಮ ಚಿಕ್ಕಪ್ಪ ಕೂಡ ಬರೋದಿಲ್ಲ, ದಯವಿಟ್ಟು ಹೋಗ್ಬೇಡ. ಏನಂತ ಹೇಳಿದ್ರೆ ಆ ಒಂದು ದುಃಖ, ಅವರು ಇಬ್ಬರು ದೇಹ ತ್ಯಾಗ ಮಾಡಿರೋದ್ ನೋಡಿದಂತ ದುಃಖದಲ್ಲಿ ಅವರು ಕೊರಗಿ ಅವರು ಏನೋ ಆ ಚಿಂತನೆಯನ್ನ ಮಾಡಿದ ಕಡೆಗೆ ಅವರು ತೀರ್ಥಯಾತ್ರೆಗಳಿಗೆ ಹೊರಟೋಗ್ತಾರೆ. ತೀರ್ಥಯಾತ್ರೆಗಳಿಗೆ ಹೋಗಿ ಅವರು ಜೀವನ ಬಿಡ್ತಾರೆ. ಅವ್ರದ್ದು ಕೂಡ ನೀನೇನು ಶವ ಸಂಸ್ಕಾರ ಮಾಡ್ಬೇಕಾಗಿಲ್ಲ, ನೀನ್ ಚಿಂತೆ ಮಾಡ್ಬೇಡ ಅಂತ ಹೇಳ್ತಾರೆ. ಸೊ ಹಾಗಾಗಿ ಅಂತ ಮಹಾನ್ ಭಕ್ತರ ಬಗ್ಗೆ ನೀನೇನು ಹೇಳೋದಿದೆ ನಾವು. ಸೊ ಹೀಗೆ ಯುಧಿಷ್ಠಿರ ಮಹಾರಾಜನಿಗೆ ಕಾಲಜ್ಞಾನ ಅಂತ ತಿಳಿದಂತ ನಾರದ ಮಹರ್ಷಿಗಳು ಬೋಧನೆಯನ್ನ ಕೊಡ್ತಾ ಇದ್ದಾರೆ. ಸೊ ಇದೇ ರೀತಿಯಲ್ಲಿ ನಾರದ ಮಹರ್ಷಿಗಳು ಚಿತ್ರಕೇತುರಿಗೆ ಕೂಡ ಅವ್ರು ಯಾವಾಗ ತುಂಬಾ ನೋವಲ್ಲಿ ಮರುಗುತ್ತಾ ಇದ್ರು ಆವಾಗ ಅವ್ರಿಗೆ ಜ್ಞಾನವನ್ನ ಕೊಟ್ರು. ಸೊ ತನ್ನ ಮಗನನ್ನ ಉಳಿಸಿದ್ರು, ಅವನ ಮೂಲಕನೇ ಅವರಿಗೆ ಜ್ಞಾನವನ್ನ ಕೊಟ್ರು. ಸೊ ಹೀಗೆ ನಾರದ ಮಹರ್ಷಿಗಳು ಯಾರಿಗೆಲ್ಲ ದರ್ಶನವನ್ನ ಕೊಡ್ತಾರೆ ಅವರನ್ನೆಲ್ಲ ಉದ್ಧಾರ ಮಾಡ್ಬಿಡ್ತಾರೆ ಅಲ್ವಾ. ಸೊ ಅವರು ಪ್ರಹ್ಲಾದ ಮಹಾರಾಜನಾಗಿರ್ಬೋದು, ಧ್ರುವ ಮಹಾರಾಜನಾಗಿರ್ಬೋದು, ಸೊ ಯುಧಿಷ್ಠಿರ ಮಹಾರಾಜನೇ ಆಗಿರ್ಬೋದು. ಸೊ ಹೀಗೆ ಯಾರನ್ನೆಲ್ಲ ಮಹಾನ್ ಭಕ್ತರು ಭೇಟಿ ಆಗ್ತಾರೋ ಅವರನ್ನೆಲ್ಲ ಅವರು ಉದ್ಧಾರ ಮಾಡ್ತಾರೆ. ಯಾವ ಸ್ಥಳಗಳಲ್ಲೆಲ್ಲ ಅವ್ರ ಪಾದಗಳನ್ನ ಇಡ್ತಾರೋ ಆ ಪಾದ ಪದ್ಮಗಳನ್ನ ಸ್ಪರ್ಶಿಸಿದಂತ ಆ ಭೂತಾಯಿ ಕ್ಷೇತ್ರಗಳಾಗಿ ಪರಿವರ್ತನೆ ಆಗೋಗ್ಬಿಡ್ತಾರೆ. ಸೊ ಹೀಗೆ ಇಲ್ಲಿ ಧೃತರಾಷ್ಟ್ರ ಹೇಗೆ ಯೋಗ ಶಕ್ತಿಯಿಂದ ತನ್ನ ದೇಹವನ್ನ ತಾನೇ ಸುಟ್ಟುಕೊಂಡ್ಬಿಟ್ಟು ಏನು ಅಗ್ನಿಗೆ ಆಹುತಿಯಾಗಿ ತನ್ನ ಜೀವವನ್ನ ಬಿಟ್ರು ಅಂತ ನೋಡ್ತಾ ಇದೀವಿ. ಇದು ಯೋಗ ಶಕ್ತಿಯಿಂದ. ಸೊ ನಾವು ಸತಿ ಶಿವನ ಹೆಂಡತಿಯಾದಂತ ಸತಿ ಮಾತ ಯಾವಾಗ ತನ್ನ ಪತಿಗೆ ಅವಮಾನ ಮಾಡ್ತಾ ಇದಾರೆ ದಕ್ಷ ಪ್ರಜಾಪತಿ, ಆ ಯಜ್ಞದಲ್ಲೇ ತಾನು ಕೂಡ ತನ್ನ ದೇಹದಿಂದನೇ ಅಗ್ನಿಯನ್ನು ಉತ್ಪತ್ತಿ ಮಾಡಿ ತಾನು ತನ್ನ ದೇಹವನ್ನ ತ್ಯಾಗ ಮಾಡಿರೋದನ್ನ ಕೇಳಿದೀವಿ. ಸೊ ಹೀಗೆ ಹಲವಾರು ಉದಾಹರಣೆಗಳಿದೆ. ಆದ್ರೆ ಧೃತರಾಷ್ಟ್ರ ಯೋಗ ಶಕ್ತಿಯಿಂದ ಕಡೆಯ ಕಾಲದಲ್ಲಿ ಅಟ್ಲೀಸ್ಟ್ ವಿದುರನ ಒಂದು ಸಂಘದಿಂದ, ಇದು ಏನ್ ಹೇಳ್ಬೋದು, ಪವರ್ ಆಫ್ ಸತ್ಸಂಗ ಅಂತ ಹೇಳ್ಬೋದು, ಸತ್ಸಂಗದ ಮಹಿಮೆ ಅಂತ ಹೇಳ್ಬೋದು. ಯಾವಾಗ ಗೀತೆಯನ್ನ ಕೇಳಿದ್ರು ಆವಾಗ ಕೂಡ ಪರಿವರ್ತನೆ ಆಗ್ಲಿಲ್ಲ. ಆದ್ರೆ ಯಾವಾಗ ವಿದುರ ಮಹಾಶಯರು ಬಂದ್ಬಿಟ್ಟು ಹೇಳ್ತಾರೆ, ಬಿಟ್ಟು ಹೋಗು, ಯಾರ ಹತ್ರ ನಾಯಿ ತರ ನೀನು ಅವ್ರಿಗೆ ನಿನ್ಗೆ ಎಂಜಲು ತರ ಬಿಸಾಕ್ತಾ ಇದ್ರೆ ನೀನ್ ತಿಂದು ಇನ್ನೇ ಇಲ್ಲೇ ಇದೆಯಲ್ಲ, ಇಲ್ಲಿ ಎಲ್ಲವನ್ನ ತ್ಯಾಗ ಮಾಡಿ ಹೋಗು ಅಂತ ಹೇಳ್ಬಿಟ್ಟು ಬೈದು ಅವರನ್ನ ಕಾಡಿಗೆ ಕರ್ಕೊಂಡು ಹೊಟ್ಟೋದ್ರು. ಸೊ ಇವಾಗಲಾದ್ರೂ ಅಂತ ಒಂದು ಅವಕಾಶವನ್ನು ಉಪಯೋಗಿಸ್ಕೊಂಡು ಭಗವಂತನ ಧಾಮಕ್ಕೆ ಹೋಗುವಂತ ಪ್ರಯತ್ನನಾದ್ರೂ ಮಾಡಿ ಅಂತ ಹೇಳಿ. ಸೊ ಅದನ್ನ ಸರಿಯಾದ ಸಮಯದಲ್ಲಿ ಅದನ್ನು ಉಪಯೋಗಿಸ್ಕೊಂಡ್ರು. ಸೊ ಎಷ್ಟು ಮುಖ್ಯ ನಮ್ಗೆ ಜೀವನದಲ್ಲಿ ಇಂತ ಮಹಾನ್ ಭಾವರು ಬಂದು ನಮ್ಗೆ ಬೋಧನೆಯನ್ನ ಕೊಡೋದು ಅಲ್ವಾ. ಸೊ ಅದನ್ನ ಸರಿಯಾದ ರೀತಿನಲ್ಲಿ ನಾವು ಅದನ್ನು ಉಪಯೋಗಿಸ್ಕೊಳ್ಬೇಕು. ನಮ್ಮಲ್ಲಿ ಎಲ್ಲ ಶಿಕ್ಷಕರುಗಳು, ಎಲ್ಲ ಲೀಡರ್ಸ್ ಎಲ್ಲರೂ ತುಂಬಾ ಪ್ರಯತ್ನ ಪಟ್ಟಿರ್ತಾರೆ. ನಾವು ದೇವಸ್ಥಾನಕ್ಕೆ ಹೋದ್ರೆ ಸಾಕು, ನೀವು ಎಲ್ಲಿಂದ ಬಂದಿರೋದು ಅಂತ ವಿಚಾರಿಸ್ತಾರೆ. ಕನೆಕ್ಟ್ ಮಾಡೋದಕ್ಕೆ, BV ಕ್ಲಾಸಸ್ಗೆ ಕನೆಕ್ಟ್ ಮಾಡೋದಕ್ಕೆ, ಭಗವದ್ಗೀತಾ ಎಲ್ಲ ಕೇಳಿಸ್ಕೊಳ್ಳೋದಕ್ಕೆ, ಜಪ ಮಾಡೋದಕ್ಕೆ, ಅವರು ತಮ್ಮ ಜೀವನದಲ್ಲಿ ಎಲ್ಲ ಆಸ್ಪಿಷಿಯಸ್ನೆಸ್ ಎಲ್ಲ ಒಳ್ಳೆಯ ಒಂದು ವಿಚಾರಧಾರೆಗಳನ್ನ ಅವರ ಜೀವನದಲ್ಲಿ ತಗೊಂಡ್ಬರೋದಕ್ಕೆ ಪ್ರತಿಯೊಬ್ಬರು ಕೂಡ ಪ್ರಯತ್ನ ಪಡ್ತಾ ಇರ್ತಾರೆ. ಸೊ ನಾವು ನಾರದ ಮಹರ್ಷಿಗಳನ್ನ ಸ್ವಯಂ ಭೇಟಿ ಆಗ್ಲಿಕ್ಕೆ ಆಗದೆ ಇರ್ಬೋದು, ಆದ್ರೆ ಅವರ ಪಾರ್ಶ್ವದರನ್ನ, ಅವರ ಭಕ್ತರನ್ನ, ಭಗವಂತನ ಭಕ್ತರನ್ನ, ಸೊ ಅಂತವರನ್ನ ಭೇಟಿಯಾದ ತಕ್ಷಣಕ್ಕೆ ನಮ್ಮ ಜೀವನದಲ್ಲಿ ಬದಲಾವಣೆ ಪ್ರಾರಂಭ ಆಗುತ್ತೆ. ಸೊ ಯುಧಿಷ್ಠಿರ ಮಹಾರಾಜನ ಗುಣಗಳು ನಾವು ನೋಡಿದ್ವಿ, ಹೇಗೆ ಪರದುಃಖ ದುಃಖಿ ಅಂತ ಹೇಳ್ಬಿಟ್ಟು ಎಷ್ಟು ಒಳ್ಳೆ ರೀತಿನಲ್ಲಿ ಅವರನ್ನ ಹೊಗಳಿ ಹೇಳ್ತಾ ಇದ್ದಾರೆ ಅಂತ ಹೇಳ್ಬಿಟ್ಟು. ಅದೇ ರೀತಿಯಲ್ಲಿ ನಾರದರಂತ ಮಹಾನ್ ಭಕ್ತರು ಕೂಡ ಹೇಗೆ ಭಕ್ತರು ತುಂಬಾ ಮನಸ್ಸು ನೊಂದುಕೊಂಡಾಗ ಅವರ ವ್ಯತೆಗೆ ಮರುಗಿ ಬೋಧನೆಯನ್ನ ಕೊಡ್ಲಿಕ್ಕೆ ಬರ್ತಾರೆ. ಸೊ ಹಾಗಾದ್ರೆ ನಮ್ಮಲ್ಲಿ ಕೂಡ ಅಂತ ಒಳ್ಳೆ ಗುಣಗಳಿದ್ರೆ, ನಾವು ಅದನ್ನ ಬೆಳೆಸ್ಕೊಳ್ತಾ ಇದ್ರೆ ನಮ್ಮನ್ನ ಕೂಡ ಉದ್ಧಾರ ಮಾಡೋದಿಕ್ಕೆ ನಾರದ ಮಹರ್ಷಿಗಳಲ್ಲದಿದ್ರು ಕೂಡ ಇಂತ ಮಹಾನ್ ಭಕ್ತರು ನಮ್ಮ ಜೀವನದಲ್ಲಿ ಬಂದು ನಮ್ಮ ಹಾದಿಯನ್ನ ಸರಿಯಾದ ರೀತಿಯಲ್ಲಿ ನಡೆಸಿ ನಮ್ಗೆ ಕೂಡ ಬೋಧನೆ ಕೊಡ್ಲಿಕ್ಕೆ ಬರ್ತಾರೆ. ಸೊ ಹಾಗಾಗಿ ನಾವು ಒಳ್ಳೆ ಆಗೋದಿಕ್ಕೆ ನಾವು ಪ್ರಯತ್ನವನ್ನ ಪಡ್ತಾ ಇರ್ಬೇಕು. ಸೊ ಇಂಥ ಯೋಗ ಶಕ್ತಿಯಿಂದ ಮಾತ್ರನೇ ನಮ್ಮ ದೇಹವನ್ನ ತ್ಯಜಿಸ್ಬಹುದು ಅಥವಾ ಸುಟ್ಟು ಬೂದಿ ಮಾಡ್ಕೊಳ್ಬಹುದು, ಅಥವಾ ಏನು ಯೋಗದಿಂದ ಮಾತ್ರನೇ ಭಗವಂತನ ಹತ್ರ ಹೋಗ್ಬೋದು ಅಂತ ಏನಿಲ್ಲ. ಸೊ ಬರೀ ಇಂಥ ಅಷ್ಟಾಂಗ ಯೋಗಗಳಿಂದ ಏನಿಲ್ಲ, ಭಕ್ತಿ ಯೋಗದಿಂದ ಕೂಡ ಎಷ್ಟೋ ಜನರು ತಮ್ಮ ಒಂದು ಜೀವನವನ್ನ ಭಗವಂತನಿಗೆ ಅರ್ಪಣೆ ಮಾಡಿದ್ದಾರೆ. ಸೊ ನಾವು ನೋಡ್ಬೋದು, ಭೀಷ್ಮ ಪಿತಾಮಹರು ಇಂಚಿಂಚಿನಲ್ಲೂ ಕೂಡ ಅಷ್ಟೊಂದು ಬಾಣಗಳು ತಗಲಿದ್ರು ಕೂಡ, ಅಷ್ಟು ನೋವಲ್ಲಿದ್ರು ಕೂಡ
ಉತ್ತರಾಯಣನ ದರ್ಶನಕ್ಕೆ ಕಾಯ್ತಾ ಇದ್ರು ಅಲ್ವಾ. ಕಾಲ ಉತ್ತರಾಯಣ ಮಾತ್ರ ಅಲ್ಲ, ಭಗವಂತ ಉತ್ತರಾಯಣ. ಅಂತ ಭೀಷ್ಮ ಪಿತಾಮಹರನ್ನ ನೋಡೋದಕ್ಕೆ ಯಾರೆಲ್ಲ ಬಂದ್ರು, ಎಲ್ಲಾ ಋಷಿಗಳು ಮುನಿಗಳು, ವ್ಯಾಸ ಮಹರ್ಷಿಗಳು, ನಾರದ ಮಹರ್ಷಿಗಳು ಎಲ್ಲರೂ ಕೂಡ ಅಲ್ಲಿದ್ರು. ಅಷ್ಟೇ ಯಾಕೆ, ಅಂತ ಪರಮ ಭಕ್ತನನ್ನು ನೋಡೋದಕ್ಕೆ ಸ್ವಯಂ ಶ್ರೀಕೃಷ್ಣ ಭಗವಂತ ಅವರ ದರ್ಶನ ಪಡಿಲಿಕ್ಕೆ ಬಂದ್ರು. ಅಂತ ಮಹಾನ್ ಭಕ್ತರಾಗಿದ್ರು. ಸೊ ಯುಧಿಷ್ಠರ್ ಮಹಾರಾಜನ ನೋಡೋದಕ್ಕೆ ನಾರದ ಮಹರ್ಷಿಗಳು ಬಂದ್ರು ಅಂತ ಹೇಳಿದ್ರೆ ಅತಿಶಯೋಕ್ತಿ ಏನಿಲ್ಲ ಅಲ್ವಾ. ಏಕಂತಂದ್ರೆ ಭೀಷ್ಮ ಪಿತಾಮಹರನ್ನು ನೋಡೋದಕ್ಕೆ ಸ್ವಯಂ ಉತ್ತರಾಯಣ ಆ ಭಗವಂತನೇ ಬಂದು ಅವರಿಗೆ ದರ್ಶನವನ್ನು ಕೊಟ್ರು. ಅವರ ದರ್ಶನ ಮಾಡ್ಲಿಕ್ಕೂ ಬಂದ್ರು, ದರ್ಶನವನ್ನು ಕೊಟ್ಟು ಅವರ ಜೀವನವನ್ನ ಸಾರ್ಥಕ ಮಾಡಿಬಿಟ್ರು. ಅಂತಹ ಭಕ್ತರು ಏನೇ ಅವ್ರಿಗೆ ಆಲೋಚನೆ ಮಾಡಿದ್ರು ಕೂಡ ಅವರ ಒಂದು ಆಸೆಯನ್ನ ಪೂರೈಸೋದಿಕ್ಕೆ ಭಗವಂತ ಹೇಗೆ ಇಳಿದು ಬರ್ತಾರೆ ಅಂತ ನಾವು ನೋಡ್ಬೋದು. ಹಾಗಾದ್ರೆ ಈಗಿನ ಕಾಲದಲ್ಲೂ ಕೂಡ ನಾವು ನೋಡುವುದು ಹೇಗೆ, ಕದಂಬ ಕಾನನ ಮಹಾರಾಜ್ ಅವರು ಕೂಡ ಕಾಲವನ್ನ, ಸಮಯವನ್ನ, ಸ್ಥಳವನ್ನ ನಿಶ್ಚಿತ ಮಾಡ್ಕೊಂಡ್ಬಿಟ್ಟಿದ್ರು, ಎಲ್ಲಿ ಹೋಗ್ಬೇಕು, ಹೇಗೆ ಹೋಗ್ಬೇಕು ಅಂತ ಹೇಳ್ಬಿಟ್ಟು. ಹಾಗೆ ನಾವು ನೋಡ್ಬೋದು ಭಕ್ತಿ ತೀರ್ಥ ಮಹಾರಾಜ್, ಭಕ್ತಿ ಚಾರು ಮಹಾರಾಜ್, ಇಂಥ ಮಹಾನ್ ಭಾವರನ್ನೆಲ್ಲ ನೋಡಿದಾಗ ಖಂಡಿತವಾಗ್ಲೂ ಇವರಿಗೆಲ್ಲ ಕಾಲ ಜ್ಞಾನ ಗೊತ್ತಿತ್ತು ಅಂತ ಹೇಳ್ಬಿಟ್ಟು ನಾವು ಹೇಳ್ಬಹುದು. ಸೊ ಹೀಗೆ ಅವರು ತಮ್ಮ ಜೀವನವನ್ನ ಯಾವ ರೀತಿಯಲ್ಲಿ ಭಕ್ತಿ ಯೋಗದಲ್ಲಿ ತೊಡಗಿಸ್ಕೊಂಡು ಹೇಗೆ ತಮ್ಮ ಜೀವನವನ್ನ ಪರಿವರ್ತನೆ ಮಾಡಿಕೊಂಡ್ರು, ನಮಗೆಲ್ಲ ಕೂಡ ಅವರು ಒಂದು ಉದಾಹರಣೆಯಾಗಿ ನಿಂತರು. ಹೇಗೆ ಯಾವಾಗ ಶ್ರೀರಾಮಚಂದ್ರ ಶಬರಿ ಮಾತೆಯನ್ನ ಭೇಟಿ ಆಗ್ತಾರೆ, ಶಬರಿ ಮಾತೆಗೆ ಎಷ್ಟು ಖುಷಿ ಆಗತ್ತೆ. ಎಷ್ಟೋ ವರ್ಷಗಳ 90 ವರ್ಷಗಳ ತಪಸ್ಸು ಆವಾಗ ಫಲಿತವನ್ನ ಕೊಡುತ್ತೆ. ಎಷ್ಟು ಅವರಿಗೆ ನಂಬಿಕೆ ಇತ್ತು, ಭಗವಂತ ಬಂದೇ ಬರ್ತಾರೆ ಅಂತ, ಎಷ್ಟು ತಾಳ್ಮೆ ಇತ್ತು ಅವ್ರಿಗೆ. ಸೊ ಪ್ರತಿ ದಿನ ಅವರು ರಾಮನಿಗೋಸ್ಕರ ಕಾಯ್ತಾ ಇದ್ರು. ಆದ್ರೆ ರಾಮನ ದರ್ಶನ ಆದಾಗ ಅವ್ರು ಏನ್ ಮಾಡ್ತಾರೆ, ಒಂದೇ ಒಂದು ಡಿಸಿಷನ್ ತಗೊಳ್ತಾರೆ, ಶ್ರೀರಾಮಚಂದ್ರ ನೀನ್ ನನ್ ಮುಂದೆ ನಿಂತಿರು, ಹೇ ಭಗವಂತ ನಿನ್ನನ್ನು ನೋಡ್ತಾ ನಾನು ದೇಹವನ್ನ ತ್ಯಾಗ ಮಾಡ್ಬಿಡ್ಬೇಕು ಅಂತ ಹೇಳ್ಬಿಟ್ಟು ದೇಹವನ್ನ ತ್ಯಾಗ ಮಾಡ್ಬಿಡ್ತಾರೆ, ಬೆಂಕಿನಲ್ಲಿ ಆಹುತಿ ಆಗೋಗ್ಬಿಡ್ತಾರೆ. ಸೊ ಹೀಗೆ ಎಲ್ಲ ಭಕ್ತರು ಏನು ಯೋಗ ಶಕ್ತಿಗಳನ್ನೇ ಅವ್ರೇನು ಮಾಡಿಲ್ಲ, ಅಷ್ಟಾಂಗ ಯೋಗಗಳನ್ನೇನು ಕಲ್ತಿಲ್ಲ, ಎಲ್ಲ ಅಷ್ಟ ಸಿದ್ಧಿಗಳನ್ನೇ ಅವರೇನು ಕಲ್ತಿಲ್ಲ. ಆದ್ರೆ ಅವ್ರು ಮಾಡಿದ್ದೆಲ್ಲ ಒಂದೇ ಒಂದು, ಏನು ಭಕ್ತಿ ಯೋಗವನ್ನ ಮಾಡಿದ್ರು ಅಷ್ಟೇನೆ. ಸೊ ಭಕ್ತಿಯಿಂದ ಭಗವಂತನನ್ನೇ ಕೂಡ ಹೇಗೆ ಬಂಧಿಸಬಹುದು, ಭಗವಂತನನ್ನು ಕೂಡ ನಾವು ಶಾಸಿಸಬಹುದು ಅಂತ ಹೇಳ್ಬಿಟ್ಟು ನಾವಿಲ್ಲಿ ನೋಡ್ಬೋದು. ಸೊ ಹೀಗೆ ಎಷ್ಟೊಂದು ಎಷ್ಟೊಂದು ಭಕ್ತರ ಜೀವನದ ಚರಿತ್ರೆಯಲ್ಲಿ ಹೇಗೆ ಭಗವಂತ ಬಂದಿದ್ದಾರೆ ಅಂತ ನೋಡ್ಬೋದು. ಒಂದ್ಸಲ ಪ್ರಭುಪಾದರಿಗೆ ಒಬ್ಬ ಭಕ್ತ ಕೇಳಿದ್ರಂತೆ, ಪ್ರಭುಪಾದ್ ನಾವು ಭಕ್ತಿ ಇವಾಗ ಆಚರಣೆ ಮಾಡ್ತಾ ಇದೀವಲ್ಲ, ಹಾಗಾದ್ರೆ ನಾವು ಏನು ಒಳ್ಳೆ ಸುಕೃತಿಯನ್ನ ಮಾಡಿದ್ವಿ, ಅಥವಾ ಏನು ಭಾಗ್ಯ ಇತ್ತು ನಮ್ಮ ಹಿಂದಿನ ಜನ್ಮಗಳಲ್ಲಿ ಅಂತ ಕೇಳಿದ್ರಂತೆ. ಆಗ ಪ್ರಭುಪಾದರು ಹೇಳಿದ್ರಂತೆ, ನಿಮ್ಮ ಭಾಗ್ಯದಲ್ಲಿ ಏನು ಇಲ್ಲ, ನೀವು ಏನು ಮಾಡಿಲ್ಲ, ಆದ್ರೆ ನಾನು ನಿಮ್ಗೆ ಆ ಭಾಗ್ಯವನ್ನ ತಂದು ಕೊಟ್ಟಿದ್ದೀನಿ. ಹಾಗಾಗಿ ನಾನು ನಿಮ್ಗೆ ಆ ಭಾಗ್ಯವನ್ನ ಕೊಟ್ಟಿರೋದ್ರಿಂದ ನೀವು ಭಕ್ತಿನ ಮಾಡ್ಲಿಕ್ಕೆ ಸಾಧ್ಯ ಆಗ್ತಾ ಇದೆ ಅಂತ ಹೇಳಿದ್ರಂತೆ. ಸೊ ನಮ್ಮ ಜೀವನದಲ್ಲೂ ನಾವು ಅಷ್ಟೇ ಏನು ಪುಣ್ಯ ಮಾಡಿಲ್ಲ, ಆದ್ರೆ ಯಾವಾಗ ನಮ್ಗೆ ಭಕ್ತರ ದರ್ಶನ ಆಯ್ತು, ಭಗವಂತನ ಪಾರ್ಶ್ವದರ ಆ ದರ್ಶನದಿಂದ, ಅವರ ಒಂದು ಸತ್ಸಂಗದಿಂದ, ಅವರ ಒಂದು ಬೋಧನೆಗಳಿಂದ ನಮ್ಮ ಜೀವನದಲ್ಲಿ ಕೂಡ ಭಾಗ್ಯದ ಬಾಗಿಲು ತೆರೀತಾ ಬಂತು. ಹಾಗಾಗಿ ನಾವು ಕೂಡ ಭಕ್ತಿಯನ್ನ ಆಚರಣೆ ಮಾಡೋದಿಕ್ಕೆ ಪ್ರತಿದಿನ ನಾವು ಜಪ ಮಾಡೋದಕ್ಕಾಗ್ಲಿ, ಭಗವದ್ಗೀತೆ ಓದಕ್ಕಾಗ್ಲಿ, ಸೇವೆಗಳನ್ನ ಮಾಡೋದಕ್ಕಾಗ್ಲಿ ಅವಕಾಶಗಳನ್ನ ಅವರು ಮಾಡಿಕೊಟ್ಟಿದ್ದಾರೆ. ಸೊ ಇದು ನಮ್ಗೆ ತುಂಬಾ ಮುಖ್ಯ. ಚೈತನ್ಯ ಚರಿತಾಮೃತದಲ್ಲಿ ಕೂಡ ನಾವು ಶಿವಾನಂದ ಸೇನರನ್ನ ನೋಡ್ಬೋದು. ಹೇಗೆ ಒಂದು ಅವ್ರು ಯಾವಾಗ್ಲೂ ಕೂಡ ಯಾತ್ರೆಗಳನ್ನ ಮಾಡ್ತಾ ಇದ್ರು. ಹೇಗೆ ಎಲ್ಲರನ್ನ ಕರ್ಕೊಂಡು ಪುರಿ ಯಾತ್ರ, ಜಗನ್ನಾಥ್ ಪುರಿಗೆ ಹೋಗ್ತಾ ಇದ್ರು. ಚೈತನ್ಯ ಮಹಾಪ್ರಭುಗಳನ್ನ ಅವರು ಭೇಟಿ ಆಗ್ತಾ ಇದ್ರು. ಒಂದ್ಸಲ ಅವರು ಈ ತರ ಯಾತ್ರೆಗೆ ಹೋಗ್ತಾರೆ, ಒಂದು ನಾಯಿ ಕೂಡ ಅವ್ರ ಜೊತೆಗೆ ಬರುತ್ತೆ. ಆದ್ರೆ ಆ ಒಂದು ಹಡಗನ್ನ ಚಲಾವಣೆ ಮಾಡ್ತಾ ಇರೋನು ಹೇಳ್ತಾರೆ, ನಾನು ಈ ಹಡಗಲ್ಲಿ ನಾಯನ್ನ ಹತ್ತಿಸ್ಕೊಳ್ಳೋದಿಲ್ಲ ಅಂತ. ಆಗ ಶಿವಾನಂದ ಸೇನರು ಹೇಳ್ತಾರೆ, ನಾನು ಅದಕ್ಕೆ ಎಕ್ಸ್ಟ್ರಾ ದುಡ್ಡು ಕೊಡ್ತೀನಿ ಅಂತ ಹೇಳ್ಬಿಟ್ಟು ದುಡ್ಡು ಹೆಚ್ಚಿಗೆ ಕೊಟ್ಟು ಆ ನಾಯಿಯನ್ನು ಕೂಡ ಕರ್ಕೊಂಡು ಹೋಗ್ತಾರೆ. ಕಡೆಗೆ ಏನಾಗತ್ತೆ, ಒಂದತ್ರ ಎಲ್ಲ ಇಳಿದು ಬಿಡ್ತಾರೆ. ಆ ಶಿವಾನಂದ ಸೇನರು ಕೂಡ ಬ್ಯುಸಿ ಆಗೋಗ್ಬಿಡ್ತಾರೆ. ಕಡೆಗೆ ಅವ್ರು ಹುಡುಕ್ತಾರೆ, ಆ ನಾಯಿ ಎಲ್ಲೋಯ್ತು ಅಂತ ಯೋಚನೆ ಮಾಡ್ತಾರೆ. ಆ ಒಂದು ನಾಯಿಯನ್ನು ಹುಡ್ಕೋದಕ್ಕೆ 10 ಜನರನ್ನ ಕಳಿಸ್ತಾರೆ. ನಮ್ಗೆ ಇದನ್ನೆಲ್ಲ ನೋಡ್ತಾ ಇದ್ರೆ ಏನ್ ಅನ್ಸುತ್ತೆ, ಅಯ್ಯೋ ಒಂದು ನಾಯಿಗೋಸ್ಕರ ಶಿವಾನಂದ ಸೇನರು ಇಷ್ಟೆಲ್ಲ ಮಾಡಿದ್ರ ಅಂತ ಹೇಳ್ಬಿಟ್ಟು. ಆದ್ರೆ ಶಿವಾನಂದ ಸೇನರು ನಿಮ್ ತರ ಅಲ್ಲ, ಅವರು ಮಹಾನ್ ಪಂಡಿತರು, ಕಾಲಜ್ಞಾನಿಗಳು. ಅವ್ರು ಯೋಚನೆ ಮಾಡಿದ್ದು ಆತ್ಮದ ಬಗ್ಗೆ. ಸೊ ನಾಯಿ ಬಗ್ಗೆನೂ ಅಲ್ಲ, ನಮ್ ಬಗ್ಗೆನೂ ಅಲ್ಲ, ಜೀವಗಳ ಬಗ್ಗೆ ಅಲ್ಲ, ಆದ್ರೆ ಜೀವ ಆತ್ಮದ ಬಗ್ಗೆ ಯೋಚನೆ ಮಾಡಿದ್ರು. ಹಾಗಾಗಿ ಕಡೆಗೆ ಅವ್ರು ನೋಡಿಸಿದಂತ ಕೃಪೆ, ಅವರು ನೋಡಿಸಿದಂತ ಏನ್ ಹೇಳ್ತಾರೆ, ಆ ಒಂದು ಕೃಪೆಯಿಂದ ಆ ನಾಯಿಗೆ ಎಂತ ಭಾಗ್ಯ ಬಂತು ಅಂತ ಹೇಳಿದ್ರೆ, ಎಲ್ಲಾ ತರ ಹುಡುಕಿದ್ರೆ ಎಲ್ಲೂ ಸಿಗ್ಲಿಲ್ವಂತೆ. ಯಾವಾಗ ಶಿವಾನಂದ ಸೇನರು ಚೈತನ್ಯ ಮಹಾಪ್ರಭುಗಳನ್ನ ಭೇಟಿ ಆಗ್ತಾರೆ, ಚೈತನ್ಯ ಮಹಾಪ್ರಭುಗಳ ಪಾದದಡಿ ಆ ನಾಯಿ
ಆಲ್ರೆಡಿ ಹೋಗಿ ಸೇರಿತ್ತು. ಸೊ ಒಂದು ಭಕ್ತನ ಒಂದು ದರ್ಶನದಿಂದ ಭಗವಂತನ ಒಂದು ಕೃಪೆ ಹೇಗೆ ಸಿಕ್ಬಿಡ್ತು ಅಂತ ನೋಡಿ. ಕೆಲವೇ ದಿನಕ್ಕೆ ಆ ನಾಯಿ ತನ್ನ ದೇಹವನ್ನ ತ್ಯಾಗ ಮಾಡಿ ಚತುರ್ಭುಜ ಒಂದು ರೂಪವನ್ನ ಪಡೆದು ಭಗವಂತನ ಧಾಮಕ್ಕೆ ಹೊರಟೋಯ್ತು. ಸೊ ಭಗವಂತನ ದರ್ಶನ, ಭಗವಂತನ ಸೇವೆ, ಭಕ್ತರ ಸೇವೆ ಮಾಡೋದವರಿಗೆ ಖಂಡಿತವಾಗ್ಲೂ ಕೂಡ ಯಾವಾಗ್ಲೂ ಅವರ ಜೀವನ ಸಾಫಲ್ಯತೆಯನ್ನ ಪಡೆಯುತ್ತೆ. ಒಂದು ನಾಯಿ ಭಗವಂತನ ಧಾಮಕ್ಕೆ ಹೋಯ್ತು ಅಂತ ಹೇಳಿದ್ರೆ, ನಾವು ಒಂದು ಮನುಷ್ಯರಾಗಿದ್ದುಕೊಂಡು ಎಂತ ಒಳ್ಳೆ ಆಲೋಚನೆಗಳನ್ನ ಪಡೆದುಕೊಂಡು ಭಗವಂತನ ಸೇವೆ, ಭಕ್ತರ ಸಂಘವನ್ನ ಪಡಿತಾ ಇದ್ರೆ ಖಂಡಿತವಾಗ್ಲೂ ಹೋಗೋದರಲ್ಲಿ ಯಾವುದೇ ಅನುಮಾನ ಇಲ್ಲವೇ ಇಲ್ಲ. ಸೊ ಹೀಗೆ ಯಾರು ವ್ಯಥೆ ಪಡ್ತಾ ಇರ್ತಾರೆ, ಆ ವ್ಯಥೆಯನ್ನ ದೂರ ಮಾಡೋದಕ್ಕೆ ಭಗವಂತ ಯಾವ್ದೋ ಒಂದು ರೂಪದಲ್ಲಿ ಯಾರನ್ನಾದ್ರೂ ನಮ್ಗೆ ಕೊಡ್ತಾರೆ. ಸೊ ನಾವು ಆದ್ರೆ ಭಕ್ತರಾಗಿ ಇರೋದಕ್ಕೆ ನಾವು ಗುಣಗಳನ್ನ ಅಳವಡಿಸ್ಕೊಳ್ಳೋದಕ್ಕೆ ನಾವು ಪ್ರಯತ್ನ ಪಡ್ತಾನೆ ಇರ್ಬೇಕು. ಸೊ ಧೃತರಾಷ್ಟ್ರನ ಕೊನೆ ಸಮಯದಲ್ಲಿ ಭಕ್ತಿಯನ್ನ ಮಾಡೋದಕ್ಕೆ ಒಂದು ಅವಕಾಶವನ್ನ ವಿದುರರು ಮಾಡಿಕೊಟ್ರು ಅಲ್ವಾ. ಸೊ ಅವರ ಒಂದು ಕೃಪೆಯಿಂದ ಇವರಿಗೆ ಯೋಗವನ್ನ ಮಾಡ್ಲಿಕ್ಕೆ ಸಾಧ್ಯ ಆಯ್ತು. ಎಲ್ಲದರಿಂದ ಡಿಟ್ಯಾಚ್ಮೆಂಟ್, ಸೊ ವಿರಕ್ತಿಯನ್ನ ಪಡೆಯೋದಿಕ್ಕೆ ಅವ್ರಿಗೆ ಸಾಧ್ಯ ಬಂತು. ಸೊ ಕಡೆ ಕಾಲದಲ್ಲಾದ್ರೂ ಇವ್ರು ಮಾಡಿದ್ರು ಹೇಗೆ, ಅಜಾಮಿಲರು ಕೂಡ ಕಡೆ ಕಾಲದಲ್ಲಿ ಭಗವಂತನ ನಾರಾಯಣ ಅಂತ ನೆನೆಸ್ಕೊಳ್ತಾ ಭಗವದ್ಧಾಮಕ್ಕೆ ಹೊರಟೋದ್ರು. ಸೊ ಬಲಿ ಮಹಾರಾಜರು ಕೂಡ ಕಡೆಯ ಸಮಯದಲ್ಲಿ ಭಗವಂತನಿಗೆ ಏನು ಒಂದು ದಾನವನ್ನು ಕೊಟ್ಟು ಭಗವಂತನ ಕೃಪೆಗೆ ಪಾತ್ರರಾಗಿ ಸುತಲ ಲೋಕದನ್ನ ಆಳುವಂತ ಒಂದು ಸಾಮ್ರಾಜ್ಯವನ್ನ ಆಳುವಂತ ಒಂದು ಅವಕಾಶ ಅವ್ರಿಗೆ ಸಿಕ್ತು. ಪರೀಕ್ಷಿತ ಮಹಾರಾಜರು ಮಹಾನ್ ಭಕ್ತರು, ಅವರು ಕಡೆ ಕಾಲದಲ್ಲಿ ಎಷ್ಟು ಚೆನ್ನಾಗಿ ಆ ದಿನಗಳನ್ನು ಉಪಯೋಗಿಸಿ ಈ ಪೂರ್ತಿ ಶ್ರೀಮದ್ ಭಾಗವತಂನ ಕೇಳಿಸ್ಕೊಂಡ್ರು. ಅವರ ಕಾರಣದಿಂದ ನಮ್ಗೆ ಭಾಗವತಂ ಬಂತು. ನನ್ನ ತಾತ ಅರ್ಜುನನಿಂದ ಭಗವದ್ಗೀತೆ ಬಂದ್ರೆ ಮೊಮ್ಮಗನಾದಂತ ಪರೀಕ್ಷಿತನಿಂದ ನಮ್ಗೆ ಪೂರ್ತಿ ಭಾಗವತಮೇ ಸಿಕ್ತು. ನಮ್ಗೆ ಭಗವದ್ಗೀತೆ ಅರ್ಥ ಮಾಡ್ಕೊಳ್ಳೋದಕ್ಕೆ ಕಷ್ಟ ಇರ್ಬೋದು, ಆದ್ರೆ ಭಾಗವತ ಓದೋದಕ್ಕೆ, ಅರ್ಥ ಮಾಡ್ಕೊಳ್ಳೋದಕ್ಕೆ, ಕೇಳಿಸ್ಕೊಳ್ಳೋದಕ್ಕೆ ಎಷ್ಟು ಆನಂದ ಇರ್ಬೋದಲ್ವಾ. ತುಂಬಾನೇ ಆನಂದ ಎಲ್ಲರಿಗೂ ಕೂಡ. ಇದೊಂದು ನಿಗಮ ಕಲ್ಪತರು ಗಲಿತಂ ಫಲಂ. ಎಷ್ಟು ಕಲ್ಪತರು ಇದ್ದ ಹಾಗೆ ಅಮೃತ ಇದ್ದಾಗ ಇಂಥ ಅಮೃತವನ್ನ ನಾವು ರಸಿಕತೆಯಿಂದ ನಾವು ಇದನ್ನ ಅನುಭವಿಸಬಹುದು. ಸೊ ಹೀಗೆ ಎಷ್ಟೊಂದು ನಾವು ಒಂದು ಉದಾಹರಣೆಗಳಿಂದ ನಾವು ಅರ್ಥ ಮಾಡ್ಕೊಳ್ಬಹುದು. ಸೊ ಭಗವಂತನ ಲೀಲೆಗಳನ್ನ ಕೇಳಿಸ್ಕೊಳ್ಳೋದ್ರಲ್ಲಿ ಯಾರಿಗೆ ಆಸಕ್ತಿ ಇರೋದಿಲ್ಲ, ಎಲ್ಲರಿಗೂ ಆನಂದ ಇರುತ್ತೆ. ಹೇಗೆ ಫಿಲ್ಮ್ ಕುತ್ಕೊಂಡು ನೋಡೋದಕ್ಕೆ 2 ಅವರ್ಸ್ ಆಗತ್ತೆ. ಸೊ ಅದೆಲ್ಲ ಜಸ್ಟ್ ರೀಲ್ ಅಷ್ಟೇನೆ. ಆದ್ರೆ ರಿಯಲ್ ಆಗಿ ನಡೆದಂತ ಈ ಭಾಗವತ ಓದಿದ್ರೆ ಫಿಲಂ ಮೇಲೆ ನಿಜವಾಗ್ಲೂ ಕೂಡ ಆಸಕ್ತಿ ಹೊರಟೋಗುತ್ತೆ. ಸೊ ಈ ರೀತಿಯಲ್ಲಿ ಮಹಾನ್ ಭಕ್ತರು ಯಾವಾಗ ದರ್ಶನ ಕೊಡ್ತಾರೆ, ಆವಾಗ ಎಲ್ಲ ಏನು ಸುಕೃತಿ, ಎಲ್ಲ ಭಾಗ್ಯಗಳು ನಮ್ಮ ಜೀವನದಲ್ಲಿ ತೇರ್ಕೊಳ್ಳುತ್ತೆ. ಸೊ ನೋಡಿ, ನಮ್ಮ ಪರೀಕ್ಷಿತ್ ಮಹಾರಾಜರು ಕೂಡ ರಾಜ್ಯವಾಳ್ತಾ ಇದ್ದಾಗ ಶುಕಮುನಿಗಳು ಬಂದವರನ್ನ ಭೇಟಿ ಆಗಿಲ್ಲ. ಆದ್ರೆ ಯಾವಾಗ ಪರೀಕ್ಷಿತ್ ಮಹಾರಾಜನ ಎಲ್ಲವನ್ನ ತ್ಯಾಗ ಮಾಡಿ ವಿರಕ್ತ ಭಾವದಿಂದ ಎಲ್ಲವನ್ನ ತ್ಯಜಿಸಿ ಕಾಡಿಗೆ ಬರ್ತಾರೆ, ಅದು ಕೂಡ ಭಗವಂತನ ಭಕ್ತಿಯನ್ನ ಮಾಡ್ಬೇಕು ಅಂತ ಹೇಳ್ಬಿಟ್ಟು ತನ್ನ ಜೀವನವನ್ನ ಸಾಫಲ್ಯ ಮಾಡ್ಕೊಳ್ಳೋದು ಹೇಗೆ ಅಂತ ಹುಡುಕ್ತಾ ಇರ್ತಾರೆ ಜಿಜ್ಞಾಸಿಯಾಗಿ. ಆಗ ಶುಕಮುನಿಗಳು ಅವರಿಗೆ ಬಂದು ದರ್ಶನವನ್ನ ಕೊಡ್ತಾರೆ. ಅವರ ಒಂದು ಕಡೆಯ ದಿನಗಳನ್ನ ಪರಿಪೂರ್ಣವಾಗಿ ಭಗವಂತನಿಗೆ ಸಮರ್ಪಣೆ ಮಾಡೋದಕ್ಕೆ ತುಂಬಾನೇ ಸಹಾಯ ಮಾಡ್ತಾರೆ. ಸೊ ಒಬ್ಬ ಭಕ್ತರ ದರ್ಶನ ಮಾತ್ರದಿಂದ ಏನೆಲ್ಲ ಆ ಜೀವನದಲ್ಲಿ ತಿರುವುಗಳು ತಗೊಳುತ್ತೆ ಅಂತ ಹೇಳ್ಬಿಟ್ಟು ನಾವು ನೋಡ್ಬೋದು. ಹಾಗಾದ್ರೆ ಇನ್ನ ನಮ್ಮ ಜೀವನದಲ್ಲಿ ಏನ್ ಮಾಡ್ಬೇಕು? ಹಾಗಾದ್ರೆ ನಮ್ಮ ಜೀವನದಲ್ಲಿ ನಮ್ಮ ಕಥೆ ಏನು ಮಹಾನ್ ಭಾವರು ಇಂತ ಮಹಾನ್ ಭಕ್ತರನ್ನೆಲ್ಲ ಉದ್ಧಾರ ಮಾಡೋದಕ್ಕೆ ಆ ಭಗವಂತನೇ ಬರ್ಬೋದು, ಭಗವಂತನ ಮಹಾನ್ ಭಕ್ತರೇ ಬಂದು ಕೊಡ್ಬೋದು. ಆದ್ರೆ ನಮ್ಮ ಜೀವನದಲ್ಲಿ ನಮ್ಗೆ ಹೇಗೆ ಆ ರೀತಿ ಭಾಗ್ಯ ಓಪನ್ ಆಗಿದೆ. ಸೊ ನಾವೇ ದಿನ ನೋಡ್ತಾ ಇರ್ಬೋದು. ನಾನು ಆಗ್ಲೇ ಹೇಳ್ದೆ, ನಾವು ಯಾವಾಗ ನಮ್ಮ ಭಕ್ತರನ್ನ, ನಮ್ಮ ಶಿಕ್ಷಾ ಗುರುಗಳನ್ನ ಅಥವಾ ಮಹಾನ್ ಪರಿಶುದ್ಧ ಭಕ್ತರನ್ನ ಯಾವಾಗ ಭೇಟಿ ಆಗ್ತೀವಿ, ಆಗ ನಮ್ಮ ಭಾಗ್ಯದ ಬಾಗಿಲು ತೆರ್ಕೊಳ್ಳುತ್ತೆ. ಸೊ ನಾವು ಶಿಲ ಪ್ರಭುಪಾದರ ಒಂದು ಸಂಘದಲ್ಲಿ ಇದ್ದೀವಿ. ಸೊ ನಾವು ಸಂಘದಲ್ಲಿ ಇರೋದ್ರಿಂದ ಆ ಪ್ರಭುಪಾದರ ವಾಣಿ ಮೂಲಕ, ಅವರ ಪುಸ್ತಕಗಳ ಮೂಲಕ, ಹಾಗೆ ಅವರ ಒಂದು ಪಾರ್ಶ್ವದರ ಒಂದು ದರ್ಶನದ ಮೂಲಕ, ಅವರ ಒಂದು ಕ್ಲಾಸಸ್ ಮೂಲಕ ನಾವು ನಮ್ಮ ಒಂದು ಜೀವನವನ್ನ ಸಾಫಲ್ಯತೆಯನ್ನ ಪಡಿಬಹುದು. ಹಾಗಾಗಿ ಪ್ರಭುಪಾದರ ಪುಸ್ತಕಗಳನ್ನ ನಾವು ಓದಬೇಕು, ಹಾಗೆ ಅರ್ಥ ಮಾಡ್ಕೊಳ್ಬೇಕು, ಅಧ್ಯಯನ ಮಾಡ್ಬೇಕು. ಕಡೆಗೆ ಜನ್ಮ ಸಾರ್ಥಕ ಮಾಡಿದಾದ್ಮೇಲೆ ಏನ್ ಮಾಡ್ಬೇಕು? ಸೊ ನಾವು ಬೇರೆಯವರ ಜೀವನದಲ್ಲಿ ಕೂಡ ಈ ಒಂದು ಬದಲಾವಣೆಯನ್ನ ತರೋದಿಕ್ಕೆ ಪ್ರಯತ್ನ ಪಡಬೇಕು. ಹೇಗೆ ಪ್ರಯತ್ನ ಪಡಬೇಕು? ನಾವು ಬುಕ್ ಡಿಸ್ಟ್ರಿಬ್ಯೂಷನ್ ಮಾಡಬೇಕು. ಸೊ ಇದರಿಂದ ಮಾತ್ರನೇ ನಮ್ಮ ಒಂದು ಸೇವೆಯನ್ನ ಮಾಡ್ಲಿಕ್ಕೆ ಸಾಧ್ಯ ಆಗತ್ತೆ. ಗುರುವಿನ ಸೇವೆಯಲ್ಲಿ ಕೂಡ ನಾವು ಮಗ್ನರಾಗೋದಕ್ಕೆ ಆಗತ್ತೆ. ನಮ್ಮ ಗುರುಗಳೆಲ್ಲ ಏನ್ ಹೇಳ್ತಾರೆ? ಪ್ರಭುಪಾದರ ಒಂದು ಏನು ಇನ್ಸ್ಟ್ರಕ್ಷನ್ಸ್ ಏನಿತ್ತು ಅದನ್ನ ಫಾಲೋ ಮಾಡೋದಕ್ಕೆ ಹೇಳ್ತಾರೆ. ಹಾಗಾಗಿ ನಾವು ಪ್ರಭುಪಾದರ ಪುಸ್ತಕಗಳ ಓದಬೇಕು, ವಿತರಣೆ ಮಾಡ್ಬೇಕು. ಸೊ ಈಗಂತೂ ಗೀತಾ ಜಯಂತಿ ಮಂತ್ ನಡೀತಾ ಇದೆ. ಎಲ್ಲರಿಗೂ ಒಂದು ಒಳ್ಳೆ ಅವಕಾಶ. ಭಗವದ್ಗೀತೆಗಳನ್ನ, ಭಾಗವತಂನ, ಸೊ ಕೃಷ್ಣ ಪುಸ್ತಕಗಳನ್ನ
ಎಲ್ಲವನ್ನು ಕೂಡ ಬೇರೆಯವರಿಗೆ ಕೊಡುವಂತ ಒಂದು ಅವಕಾಶವನ್ನು ಉಪಯೋಗಿಸ್ಕೊಳ್ಬೇಕು ನಾವು. ಸೊ ಈ ಸೇವೆಯನ್ನ ಪುಸ್ತಕ ವಿತರಣೆ ಸೇವೆ ಅಥವಾ ಶಾಸ್ತ್ರದಾನ ಪಡೆಯೋದ್ರಿಂದ ನಾವು ಈ ಸೇವೆಯನ್ನ ಮಾಡಬಹುದು. ಹೀಗೆ ಪ್ರಭುಪಾದರ ಕೃಪೆಗೆ ನಾವು ಪಾತ್ರರಾಗಬಹುದು. ಸೊ ಗುರುಗಳ ಕೃಪೆ ನಮ್ಗೆ ತುಂಬಾ ಮುಖ್ಯ. ಸೊ ಹಾಗಾಗಿ ಅನೇಕ ಮಹಾನ್ ಭಕ್ತರು ಕೂಡ ದೇವಸ್ಥಾನಕ್ಕೆ ಬರ್ತಾ ಇರೋದ್ರಿಂದ ನಾವು ದೇವಸ್ಥಾನ ಯಾವಾಗ ಭಾನುವಾರ ಆಗಿರ್ಬೋದು ಅಥವಾ ಬೇರೆ ದಿನಗಳಲ್ಲಿ ಯಾವಾಗ ಮಹಾನ್ ಭಕ್ತರು ಬರ್ತಾರೆ, ಸಾಧುಗಳು ಬರ್ತಾರೆ ಅಥವಾ ಗುರು ಮಹಾಜನರು ಬರ್ತಾರೆ, ಆಗ ನಾವು ಅವರ ಒಂದು ದರ್ಶನವನ್ನು ಪಡಿಬೇಕು. ಅವರ ಒಂದು ದರ್ಶನವನ್ನ ಮಾತ್ರ ಅಲ್ಲದೆ ಅವರ ವಾಣಿಯನ್ನ ಕೇಳಿ ನಮ್ಮ ಜೀವನದಲ್ಲಿ ಏನ್ ಬೇಕೋ ಅದನ್ನ ಅಳವಡಿಸ್ಕೊಳ್ಳೋದಕ್ಕೆ ಪ್ರಯತ್ನ ಪಡಬೇಕು. ಈ ರೀತಿಯಲ್ಲಿ ನಾವು ಶರಣಾಗತಿಯನ್ನು ಕೂಡ ಪಡಿಬಹುದು. ಸೊ ಕೃಪೆಯನ್ನ ಸಂಘದಲ್ಲಿ ಮಾತ್ರ ಪಡಿಲಿಕ್ಕೆ ಸಾಧ್ಯ ಆಗತ್ತೆ. ಸೊ ಕೇವಲ ಇದೆಲ್ಲ ನಮಗೆ ಜೀವನದಲ್ಲಿ ಸಿಕ್ಕಿದೆ ಅಂತ ಹೇಳಿದ್ರೆ, ಇಂಥ ಸತ್ಸಂಗ ಆಗಿರ್ಬೋದು, ಪುಸ್ತಕಗಳಾಗಿರ್ಬೋದು, ಚಾಂಟಿಂಗ್ ಆಗಿರ್ಬೋದು, ಈ ಎಲ್ಲ ಸಿಕ್ಕಿದೆ ಅಂದ್ರೆ ಇದಕ್ಕೆಲ್ಲ ಕಾರಣ ಶ್ರೀಲ ಪ್ರಭುಪಾದರು. ಸೊ ಶ್ರೀಲ ಪ್ರಭುಪಾದರ ಒಂದು ಕೃಪೆಯಿಂದ ಮಾತ್ರ ನಾವು ಇವತ್ತು ಭಕ್ತಿಯನ್ನ ಮಾಡೋದಕ್ಕೆ ಸಾಧ್ಯ ಆಗ್ತಾ ಇದೆ. ಇಲ್ದಿದ್ರೆ ನಾವು ಹೇಗಿರ್ತಾ ಇದ್ವೋ ಇಂಥ ಸಮಯದಲ್ಲಿ ಚೆನ್ನಾಗಿ ನಿದ್ದೆನೆ ಮಾಡ್ತಾ ಇದ್ವಿ ನಾವು, ಅಲ್ವಾ? ಸೊ ಕೇವಲ ದೇಹ ನಿದ್ದೆ ಮಾಡೋದಲ್ಲ, ಆತ್ಮ ಕೂಡ ನಿದ್ದೆ ಮಾಡ್ಬಿಡ್ತಾ ಇತ್ತು. ಸೊ ಆ ದೇಹವನ್ನ ಆತ್ಮವನ್ನ ಎರಡನ್ನು ಎಚ್ಚರ ಪಡಿಸೋದಕ್ಕೆ ಪ್ರಭುಪಾದರು ನಮ್ಮ ಜೀವನದಲ್ಲಿ ಎಂಟ್ರಿ ಆಗಿದ್ದಾರೆ. ಹಾಗಾಗಿ ಅವರ ಒಂದು ಕೃಪೆಯಿಂದ ನಮ್ಮ ಜೀವನವನ್ನ ಸಾರ್ಥಕ ಮಾಡ್ಕೊಳ್ಳೋಣ. ಸೊ ನಮ್ಮಲ್ಲಿ ಬೇಕಾಗಿರೋದು ಒಂದೇ ಒಂದು, ನಾವು ಶ್ರದ್ಧೆಯಿಂದ ಇರ್ಬೇಕು. ಶ್ರದ್ಧೆಯಿಂದ ಭಕ್ತಿ ಸೇವೆ ಮಾಡ್ತಾ ಇದ್ರೆ ಪ್ರಭುಪಾದರ ಈ ಆಂದೋಲನದಲ್ಲಿ ನಾವು ಭಾಗವಹಿಸಿ ಅವರ ಒಂದು ಕೃಪೆಗೆ ಪಾತ್ರರಾಗೋದಕ್ಕೆ ಉತ್ತಮ ಭಕ್ತರಾಗ್ತೀವಿ. ಸೊ ಈ ಇಷ್ಟೊಂದು ಅವಕಾಶ ಮಾಡಿಕೊಟ್ಟಂತ ನಿಮ್ಗೆಲ್ಲರಿಗೂ ಕೂಡ ತುಂಬಾ ತುಂಬಾ ಧನ್ಯವಾದ. ಸೊ ನಾವೆಲ್ಲರೂ ಕೂಡ ಈ ಒಂದು ಇಸ್ಕಾನ್ ಆಂದೋಲನದಲ್ಲಿ ಭಾಗಿಯಾಗಿದ್ದೀವಿ. ಇದರಲ್ಲಿ ನಮ್ಮ ಒಂದು ಸೇವೆಯನ್ನ ಮಾಡೋದಕ್ಕೆ ನಾವೆಲ್ಲರೂ ಪ್ರಯತ್ನ ಪಡೋಣ. ನಾನು ಹೇಳಿದ್ರಲ್ಲಿ ಏನಾದ್ರೂ ತಪ್ಪಿದ್ರೆ ದಯವಿಟ್ಟು ಕ್ಷಮಿಸಿ. ಇದು ನನ್ನ ಅಜ್ಞಾನದಿಂದ ಮಾತ್ರ. ಆದ್ರೆ ಏನಾದ್ರೂ ಒಂದು ಉಳಿತಿದ್ರೆ ಅದು ನನ್ನ ಗುರು ಮಹಾರಾಜರ, ನನ್ನ ಎಲ್ಲಾ ಶಿಕ್ಷಾ ಗುರುಗಳ ಒಂದು ಕೃಪೆಯಿಂದ, ಅವರ ಪ್ರಾರ್ಥನೆಗಳಿಂದ ಮಾತ್ರ ಇವತ್ತು ನಾನು ಇಷ್ಟು ಮಾತ್ರ ಹೇಳೋದಕ್ಕೆ ಸಾಧ್ಯ ಆಗಿದೆ. ಹರೇ ಕೃಷ್ಣ. श्रीमद् भागवतम की जय, ग्रंथराज श्रीमद् भागवतम की जय, शील प्रभुपाद की जय, गुरुदेव की जय, अनंत कोटि वैष्णववृंद की जय. हरे कृष्ण. Thank you Prabhu for giving me this opportunity. Hare Krishna. Hare Krishna. Hare Krishna.